ದೇವನೇ ಈ ಸಮಯದಲ್ಲಿ ಮತ್ತೊಮ್ಮೆ ನಿಮಗೆ ನಮ್ಮ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಸ್ವಾಮಿ, ನಿಮ್ಮ ಆತ್ಮರಿಂದ ನಮ್ಮನ್ನು ತುಂಬಿರಿ. ಈಗ ಮಾತನಾಡುವ ಪ್ರತಿಯೊಂದು ಮಾತುಗಳು ಸ್ವಾಮಿ ನಿಮ್ಮ ಚಿತ್ತ ಮಾತ್ರ ಇರಲಿ. ದೇವಾದಿ ದೇವನೇ, ಒಂದೊಂದು ಮಾತುಗಳು, ಒಂದೊಂದು ವಚನಗಳು ಕರ್ತನೆ ಆಲಿಸುವ ಪ್ರತಿಯೊಂದು ಕುಟುಂಬಗಳಲ್ಲೂ ಪರಿವರ್ತನೆ ಉಂಟು ಮಾಡಲಿ ಸ್ವಾಮಿ. ನೀವು ಇಚ್ಛಿಸುವ ಪದಗಳು ಮಾತ್ರ ಈ ಸಮಯದಲ್ಲಿ ಬಳಸುವಂತೆ ಬೇಕಾಗಿರೋ ಕೃಪೆ ನಮ್ಗೆ ದಯಪಾಲಿಸಿರಿ. ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 10ನೇ ವಾಕ್ಯ ಇವತ್ತು ಧ್ಯಾನಿಸುವಾಗ ಸ್ವಾಮಿ ನೀವು ಕಲಿಸಿಕೊಟ್ಟ ಪ್ರಾರ್ಥನೆ, ಆ ಪ್ರಾರ್ಥನೆ ನೀವು ಕೊಟ್ಟಾಗ ನಿಮ್ಮಿಂದ ಎಷ್ಟೊಂದು ಅಭಿಷೇಕ ಆ ಶಿಷ್ಯರ ಮೇಲೆ ಇಳಿದು ಬಂತೋ ಅದೇ ರೀತಿಯ ಒಂದು ಅಭಿಷೇಕ ಈ ಸಮಯದಲ್ಲಿ ನಾವು ಒಬ್ಬೊಬ್ಬರು ಅನುಭವಿಸುವಂತೆ ಆಶೀರ್ವಹಿಸಿರಿ, ಅನುಗ್ರಹಿಸಿರಿ. ಪ್ರೈಸ್ ಲಾರ್ಡ್. 6:10 ಓದೋಣ. ಸ್ವರ್ಗದಲ್ಲಿರುವ ಓ ನಮ್ಮ ತಂದೆ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ಓಕೆ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಹಾಗೆ ಈ ಭೂಮಿಯಲ್ಲೂ ನೆರವೇರಲಿ. ಯೇಸುಸ್ವಾಮಿ ವ್ಯಕ್ತವಾಗಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ, ಈ ಪ್ರಾರ್ಥನೆ ನೀವು ಮಾಡಬೇಕು. ನಮ್ಗೊಂದು ಭಾವನೆ ಇದೆ, ಏನೇ ನಡೆದ್ರು ದೇವರ ಚಿತ್ತ ಅಂತ ಹೇಳೋದು ಅದು ಒಂದು ಕ್ವಶನ್ ಮಾರ್ಕೆ. ಹಾಗಾದ್ರೆ ಯೇಸುಸ್ವಾಮಿ ಈ ರೀತಿ ಪ್ರಾರ್ಥನೆಯಿಂದ ಕಲಿಸಿಕೊಡ್ಬೇಕಾ ಅಲ್ವಾ? ನಾವು ಅದು ದೇವರ ಚಿತ್ತ, ಇದು ದೇವರ ಚಿತ್ತ ನಾವು ಹೇಳುವಾಗ ಯೇಸುಸ್ವಾಮಿ ವ್ಯಕ್ತವಾಗಿ ಹೇಳಿಕೊಡ್ತಾ ಇದ್ದಾರೆ, ಅನುದಿನ ಆಹಾರ ನಮ್ಗೆ ಕೊಡಿ ಅಂತ ಹೇಳುವ ಹಾಗೆಯೇ ಸ್ವಾಮಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲೂ ನೆರವೇರಲಿ. ಅಂದ್ರೆ ಈ ದೇವರ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲೂ ನೆರವೇರಬೇಕಾದ್ರೆ ನಮಗೆ ದೇವರ ಕೃಪೆ ಬೇಕು, ದೇವರ ಕರುಣೆ ಬೇಕು. ಇಲ್ಲದೆ ಇದ್ರೆ ಅದು ಸಾಧ್ಯವಿಲ್ಲ. ಅದರಿಂದ ಈ ಕಾರ್ಯಕ್ಕಾಗಿ ಪ್ರಾರ್ಥಿಸಬೇಕು. ದೇವರ ಚಿತ್ತ, ನಾವು ಅನುದಿನ ಆಹಾರಕ್ಕಾಗಿ ಪ್ರಾರ್ಥಿಸುವ ಅದೇ ಟೆಂಪರಲ್ಲಿ ಒಂದು ಮಟ್ಟದಲ್ಲಿ ಇನ್ನೂ ಜಾಸ್ತಿ ಆ ಒಂದು ತೀಕ್ಷ್ಣತೆಯಲ್ಲಿ ನಾವು ದೇವರ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲಿ ನೆರವೇರಬೇಕು ಅಂತ ಪ್ರಾರ್ಥಿಸಬೇಕು. ಇಲ್ಲದೆ ಇದ್ದರೆ ಕೆಲವೊಮ್ಮೆ ದೇವರ ಚಿತ್ತ ನಡೆಯಲ್ಲ. ಏನೇ ಸಂಭವಿಸಿದರೂ ಅದೆಲ್ಲ ದೇವರ ಚಿತ್ತ ಅಂತೇಳಿ ದೇವರ ಮೇಲೆ ಇಡುವುದು ಅದು ಸರಿ ಇಲ್ಲ. ಓಕೆ ಪ್ರಿಯರೇ, ಇವತ್ತು ನಾವು ಚಿಂತಿಸುವುದು 3 ವ್ಯಕ್ತಿಗಳನ್ನು ಕುರಿತು. ಅವರನ್ನು ಕುರಿತು ದೇವರ ಚಿತ್ತ ಏನಿತ್ತು, ಅವರ ಜೀವನದಲ್ಲಿ ಹೇಗೆ ಸಂಭವಿಸಿತು, ಆ ದೇವರ ಚಿತ್ತ ಎಷ್ಟರ ಮಟ್ಟದಲ್ಲಿ ನೆರವೇರಿತು, ಇದೆಲ್ಲ ಕೆಲವೊಮ್ಮೆ ದೇವರಿಗೆ ಅವರು ಯೋಚನೆ ಮಾಡುವ ಹಾಗೆ ನಾವು ಮಾಡದೇ ಇದ್ರೆ ದೇವರು ಸ್ವಲ್ಪ ಆಲ್ಟರ್ನೇಟ್ ನೋಡ್ಬೇಕಾಗುತ್ತೆ. ನಾವು ಈ ವಿಷಯ ಕಂಪ್ಲೀಟ್ ಮಾಡಬೇಕು, ಈ ವಿಷಯ ನಾವು ಈ ಒಂದು ಕಾರ್ಯ ನಾವು ಮಾಡಲೇಬೇಕು ಎಂದು ದೇವರ ಚಿತ್ತ ಇದ್ದು ನಮ್ಗೆ ಫುಲ್ ಅದಕ್ಕೆ ಬೇಕಾಗಿರುವ ಆ ಒಂದು ಪ್ಲಾನಿಂಗ್ ಕೊಟ್ಟು ಕಳಿಸಿದ್ರು, ನಾವು ಆ ಕಡೆ ಹೋಗದೇ ಇದ್ರೆ ಈ ಕಾರ್ಯ ಮಾಡಿಸುವುದಕ್ಕೆ ದೇವರು ಬೇರೆ ವ್ಯವಸ್ಥೆಗಳು ಮಾಡಬೇಕಾಗತ್ತೆ. ಉದಾಹರಣಕ್ಕೆ ಯೋನ ಪ್ರವಾದಿ ವಿಷಯ, ನಾನು ಅದು ಮೈನ್ ಆಗಿ ತಗೊಳ್ತಾ ಇಲ್ಲ. ದೇವರ ಚಿತ್ತ ಅವರು ನಿನೆವೆ ಪಟ್ಟಣಕ್ಕೆ ಹೋಗ್ಬೇಕಂತ ಹೇಳಿ. ಸೊ ಆ ದೇವರ ಚಿತ್ತದ ಪ್ರಕಾರ ಮೇ ಬಿ ಒಂದು ಇಷ್ಟು ದಿನದಲ್ಲೇ ಆ ಕಾರ್ಯ ಮುಗಿಬೇಕಿತ್ತು. ಆದ್ರೆ ಏನ್ ಸಂಭವಿಸ್ತು, ಇವನು ದೇವರ ಚಿತ್ತ ಉಪಯೋಗಿಸದೇ ಇದ್ದರಿಂದ ದಿನಗಳೆಚ್ಚಾಯಿತು. ಆ ದೇವರ ಪ್ಲಾನ್ ತುಂಬಾ ಬದಲಾವಣೆ ಆಯಿತು. ಅರ್ಥ ಆಯ್ತಿಲ್ಲ? ಮೇ ಬಿ ಒಂದು 10 ದಿನದಲ್ಲಿ ನಡೀಬೇಕಾಗಿರೋದು ಇವನ್ನು ತಾರ್ಸೀಸಿಗೆ ಹೋಗಿ ತಾರ್ಸೀಸಿಂದ ನಿನವೆ ಪಟ್ಟಣಕ್ಕೆ ಬರಕ್ಕೇನೆ ಕೆಲವೊಮ್ಮೆ ಎಷ್ಟೋ ದಿನಗಳು ತಗೊಂಡಿರ್ತಾರೆ. ಅದರಿಂದ ಆ ಚಿತ್ತಕ್ಕೆ ತರಲು ದೇವರು ತುಂಬಾ ಪ್ರಯತ್ನ ಪಡಬೇಕು. ಕೆಲವೊಮ್ಮೆ ಅವನಿಂದನೇ ಈ ಕಾರ್ಯ ಫುಲ್ಫಿಲ್ ಆಗ್ಬೇಕಂದ್ರೂ ಇಲ್ಲ. ಓಕೆ, ಸೊ ಈ ವಿಷಯದಲ್ಲಿ ನಾವು ತಗೊಂಡ್ರೆ ಅಬ್ರಾಹಮನ ಬಗ್ಗೆ ನಾನು ಯೋಚನೆ ಮಾಡೋದು, ಅಬ್ರಾಹಂ, ಮೋಶೆ ಮತ್ತು ಸಿಂಸೋನ, ಈ 3 ವ್ಯಕ್ತಿಗಳ ಜೀವನದಲ್ಲಿ ದೇವರ ಚಿತ್ತ ಏನಿತ್ತು, ಅದು ಹೇಗೆ ಅದು ಕಾರ್ಯರೂಪಕ್ಕೆ ಬಂದಿದೆ ಎಂಬುದು
ಸ್ವಲ್ಪ ನಾವು ಧ್ಯಾನಿಸುವಾಗ ನಮ್ಗೆ ಗೊತ್ತಾಗ್ತದೆ, ದೇವರ ಚಿತ್ತ ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ರೆ, ದೇವರ ಚಿತ್ತದ ಪ್ರಕಾರ ನಾವು ಜೀವಿಸುವಾಗ ನಮ್ ಜೀವನ ತುಂಬಾ ಈಸಿ ಆಗ್ತದೆ. ದೇವರ ಚಿತ್ತದಿಂದ ಸ್ವಲ್ಪ ಆಚೆ ಈಚೆ ಹೋಗುವಾಗ ನಮ್ ಜೀವನ ತುಂಬಾ ಕಷ್ಟಕರವಾಗ್ತದೆ ಎಂಬುದನ್ನು ನಾವು ಇಲ್ಲಿ ಚಿಂತಿಸೋಣ. ಅಬ್ರಾಹಮನ ಬಗ್ಗೆ ದೇವರ ಚಿತ್ತ ಏನಿತ್ತು ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಪೆರ್ನಾಗಂ, ನೀವೇನ್ ಹೇಳ್ತೀರಾ? ಸರ್, ಅಬ್ರಾಹ್ಮನು ಈ ಒಂದು ನರಮನಸ್ಸಿಗೆ ಒಂದು ವಿಶ್ವಾಸವುಳ್ಳ ವ್ಯಕ್ತಿಯಾಗಿ ನಿಲ್ಲಿಸ್ಬೇಕು ಅಂತ ಅಬ್ರಾಹ್ಮನ ಒಂದು ಪ್ಲಾನ್. ಅಂದ್ರೆ ಎಲ್ರು ಅವ್ನು ನೋಡಿ ವಿಶ್ವಾಸದ ಕಡೆ ಬರ್ಬೇಕು ಅಂತ ದೇವ್ರು ಅವಾಗ್ಲೇ ಪ್ಲಾನ್ ಮಾಡಿದ್ರು ಅಂತ ನನಗೆ ಅನಿಸ್ತಾ ಇದೆ. ಕೆಜೆ ಸರ್? ಸರ್, ಅಬ್ರಹಾಮನ ಮೂಲಕ ಒಂದು ಸಂತತಿಯನ್ನ ದೇವರು ಉಂಟು ಮಾಡಬೇಕಾಗಿತ್ತು. ಆ ಸಂತತಿಯ ಮೂಲಕ ರಕ್ಷಕನನ್ನ ತರಬೇಕಿತ್ತು. ಅದಕ್ಕಾಗಿ ಒಬ್ಬ ವ್ಯಕ್ತಿ ಮೂಲಕ ಅದನ್ನ ನೆರವೇರಿಸ್ತಾರೆ. ಅದೇ ಅಬ್ರಹಾಮನನ್ನ ಆಯ್ಕೆ ಮಾಡ್ಕೊಳ್ತಾರೆ ಆ ಕಾರ್ಯಕ್ಕೆ. ಓಕೆ, ಅಬ್ರಾಹಮನ ಮುಖಾಂತರ ಜನಾಂಗವನ್ನೇ ಸೃಷ್ಟಿಸಿ ಲೋಕ ರಕ್ಷಣೆಗೆ ಈ ಅಬ್ರಾಹಮನ ಮುಖಾಂತರ ಆಗಬೇಕು. ನೀವು ಯೋಚನೆ ಮಾಡಿ, ಆ ಪ್ಲಾನ್ ಎಷ್ಟು ಭಯಂಕರವಾಗಿದೆ. ಈ ಅಬ್ರಾಹಮನನ್ನು ಸೆಲೆಕ್ಟ್ ಮಾಡುವಾಗ ನಾನು ಹೇಳೋದು, ಈಗ ನಮ್ಗೆ ಪಾಸ್ಟ್ ಇರೋದು ನಾವು ಸ್ವಲ್ಪ ಅದ್ರ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಕಲಿಬಹುದು. ಅಬ್ರಾಹಮನನ್ನು ನೋಡಿ, ನೀವಿಲ್ಲಿ ಯೋಚನೆ ಮಾಡಬಹುದು. ಈ ಇದು ಜೆನೆಸಿಸ್ ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯ ನಾವು ಓದುವಾಗ, ಸರ್ವೇಶ್ವರ ಸ್ವಾಮಿ ಅಬ್ರಾಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ನಿನ್ನನ್ನು ಹರಸುವವರನ್ನು ನಾ ಹರಸುವೆ, ನಿನ್ನನ್ನು ಶಪಿಸುವವರನ್ನು ನಾ ಶಪಿಸುವೆ. ಧರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ಧರೆಯ ಕುಲದವರಿಗೆಲ್ಲ ನಿನ್ನಿಂದ ದೊರಕುವುದು ಆಶೀರ್ವಾದ. ಈ ಕೊನೆಯ ಈ ವಚನ ನಾವು ಓದುವಾಗ ನಮ್ಗೆ ಏನ್ ಅರ್ಥ, ಈಗ ನಮ್ಗೆ ಸ್ವಲ್ಪ ಅರ್ಥ ಆಗ್ತದೆ. ದಾರದ ಲೋಕದಲ್ಲಿರುವ ಸಕಲರಿಗೂ ಆಶೀರ್ವಾದ ಈ ಅಬ್ರಾಹಮನ ಮುಖಾಂತರ ಆಗಿದೆ. ದಯಾಲ್ ಏನ್ ಹೇಳ್ತೀರಾ ಈ ವಿಷಯದಲ್ಲಿ? ಮೈಕ್ ಆನ್ ಮಾಡಿ. ಬ್ರದರ್, ಪ್ರಭು ಕ್ರಿಸ್ತರು ಬಂದಿದ್ದು ಅದೇ ವಂಶಾವಳಿಯಲ್ಲಿ. ಹೀಗಾಗಿ ನಮ್ಗೆಲ್ಲ ರಕ್ಷಣೆ ಆಶೀರ್ವಾದ ಲಭಿಸಿದ್ದು ಇದು ದೇವರ ಆಶೀರ್ವಾದ ಈ ಅಬ್ರಾಹ್ಮನ ಸಂತತಿಯ ಮುಖಾಂತರವೇ. ಮೇ ಬಿ ದೇವರ ಅಬ್ರಾಹಮನನ್ನು ಕರೆದಾಗ ಈವನ್ ಸೆಕೆಂಡ್ ಕಮಿಂಗ್ ಸಹ ದೇವರ ಆ ಪ್ಲಾನ್ ಅಲ್ಲಿ ಇದ್ದಿರಬಹುದು. ಇಷ್ಟೆಲ್ಲಾ ಪ್ಲಾನ್ ಇಟ್ಕೊಂಡು ದೇವರ ಅಬ್ರಾಹಮನನ್ನು ಕರೀತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಸೊ ಪ್ರಿಯರೇ, ಇನ್ನೊಂದು ಅಬ್ರಾಹಮನ ಇದು ಮುಂದುವರಿಸಿ ಸಿಸ್ಟರ್, ಇನ್ನೂ ಸ್ವಲ್ಪ ಓದಿ. ಸರ್ವೇಶ್ವರ ಹೀಗೆಂದು ಹೇಳಿದ ಮೇಲೆ ಅಬ್ರಾಮನು ಹೊರಟನು, ಲೋಟನು ಅವನ ಸಂಗಡವೇ ಹೋದನು. ಒಂದ್ ನಿಮಿಷ ನೋಡಿ, ಅಬ್ರಾಹಮನಿಗೆ ಏನು ದೊಡ್ಡ ಈ ವರದಾನಗಳೇನು ಇರ್ಲಿಲ್ಲ. ಸೊ ಅಬ್ರಾಹಮನು ಒಂದು ಲೈಕ್ ಅಬ್ರಾಹಮನಿಂದನೇ ಆ ಯಹೂದ್ಯ ವಂಶ ಪ್ರಾರಂಭ ಆಗ್ಬೋದು. ಅದರಿಂದ ಖಂಡಿತವಾಗಿ ಅಬ್ರಾಹಮನೊಂದು ಅನ್ಯ ಜನಾಂಗನೇ ಆಗಿರ್ತಾರೆ. ಅರ್ಥ ಆಯ್ತಲ್ಲ? ಸೊ ಈಗ ಹೇಳ್ತಾ ಇದ್ದಾರೆ ಅವರು ಒಂಥರ ಈ ಸ್ಟ್ಯಾಚ್ಯೂ ಮೇಕರ್ಸ್ ಆಗಿದ್ರಂತೆ, ಅನ್ಯ ಜನಾಂಗದ ಸರ್ ಅಲ್ವಾ? ಹೌದು ಸರ್, ವಿಗ್ರಹಗಳನ್ನ ಮಾಡುವಂತ ಒಂದು ವ್ಯಕ್ತಿ ಆಗಿದೆ. ಸೊ ಅವನಿಗೆ ಒಂದು ಕುಲ ಗೋತ್ರದ ಆ ಒಂದು, ನಾವೀಗ ಯೋಚನೆ ಮಾಡೋ ಹಾಗೆ ಯಹೂದಿ ವಂಶದವನು ಅಂತೆಲ್ಲ ಹೇಳಕ್ಕೆ ಆಗಲ್ಲ. ಅಬ್ರಾಹಮನಿಂದನೇ ಇದು ಪ್ರಾರಂಭ ಆಗಿರೋದು. ಸೊ ಅದರಿಂದ ಒಂದು ದೈವಿಕವಾದ ಒಂದು ಸ್ವರ ಕೇಳಲು ಎಲ್ಲ ಅವ್ರಿಗೆ ಎಷ್ಟರ ಮಟ್ಟದಲ್ಲಿ
ಅದ್ರ ಬಗ್ಗೆ ಗೊತ್ತಿತ್ತೋ, ಈಗ ನಮ್ಗೆ ಈಗಲೇ ನಮ್ಗೆ ಒದ್ದಾಡ್ತಾ ಇದೀವಿ, ಕಷ್ಟಪಡ್ತಾ ಇದೀವಿ, ದೇವರ ಸ್ವರ ಕೇಳಬೇಕು ಅಂತ ಆಸೆ ಇದೆ, ಆದ್ರೆ ಆಗ್ತಾ ಇಲ್ಲ. ಆದ್ರೆ ಅಬ್ರಾಹಂ ಮೇ ಬಿ ಅಷ್ಟೊಂದು ಇನ್ನಸೆಂಟ್ ಆಗಿರುವ, ದೇವರ ಪ್ರತ್ಯೇಕ ಪ್ಲಾನ್ ಪ್ರಕಾರ ಅವನು ಆ ಒಂದು ದೇವರ ಒಂದು ಸಂರಕ್ಷಣೆ ಇತ್ತು, ದೇವರ ಜೊತೆಗೆ ಸಂಚರಿಸಿರಬಹುದೋ ಏನೋ. ಒಟ್ನಲ್ಲಿ ಅಬ್ರಾಹಂ ದೇವರ ಸ್ವರ ಕೇಳಿದ್ದಾರೆ, ಅದಕ್ಕೆ ದೇವರು ಪ್ರತ್ಯೇಕವಾಗಿ ಕರುಣೆಯನ್ನು ಕೊಟ್ಟಿದ್ದಾರೆ. ಈಗ ಅಬ್ರಾಹಮನಿಗೆ ಇಷ್ಟು ಮಾತು ಬಂತು, ನೀನು ನಿನ್ನ ದೇಶವನ್ನು, ಬಂಧು ಬಳಗದವರನ್ನು, ಎಲ್ಲವನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೋಗಬೇಕು. ಸೊ ಪ್ರಿಯರೇ, ದೇವರಿಗೆ ಅಬ್ರಾಹಮನ ಬಗ್ಗೆ ಇರುವ ಪ್ಲಾನ್ ಕರೆಕ್ಟ್, ತುಂಬಾ ಕ್ಲಿಯರ್ ಇದೆ. ಈಗ ನಮಗೊಂದು ಸಂಶಯ ಬರ್ಬೋದು, ಹಾಗಾದ್ರೆ ಏಕೆ 100 ವಯಸ್ಸಾದಾಗ ಅಬ್ರಾಹಮನಿಗೆ ಮಕ್ಕಳಾಗಿರೋದು? ಯಾಕೆ ಒಂದು 50 ವಯಸ್ಸಲ್ಲಾದ್ರೂ ಮಕ್ಕಳಿಗೆ ಕೊಡ್ಬೋದಿತ್ತಲ್ಲ ಅಲ್ವಾ? ಇನ್ನು ಅಬ್ರಾಹಮನ್ ಕರೆದ ನಂತರ ಅಬ್ರಾಹಮನ ಜೀವನ ಏನು ಅಷ್ಟು ಖುಷಿ ಏನೋ ಆಗಿರ್ಲಿಲ್ಲ. ನನ್ನ ಪ್ರಕಾರ ಏನು ಅಷ್ಟು ಲಾವಿಶ್ ಆಗಿ ಎಂಜಾಯ್ ಮಾಡಿ ಏನು ಅಬ್ರಾಹಂ ಜೀವಿಸಲಿಲ್ಲ. ಈ ವಿಷಯದಲ್ಲಿ ಶಶಿಕಲಾ ಸಿಸ್ ನೀವೇನ್ ಹೇಳ್ತೀರಾ? ದೇವರು ಕರೆದಿದಾರಲ್ಲ, ಹಾಗಾದ್ರೆ ಡೈರೆಕ್ಟ್ ಫಸ್ಟೇ ಮಗುವನ್ನು ಕೊಡ್ಬೋದಿತ್ತಲ್ಲ, ಈ ರೀತಿ ಎಲ್ಲ ನಾವು ಯೋಚನೆ ಮಾಡ್ಬೋದು ಅಲ್ವಾ? ಅದೇ ಕಾಡ್ಸಿ ಗೊಳಾಡ್ಸಿ ಕೊಡೋದ್ರಲ್ಲಿ ಬಹಳ ಖುಷಿ ಅನ್ಸ್ಬಿಡ್ತದೆ ಬ್ರದರ್. ಅಂದ್ರೆ ಹಿಂಗೆ ಅದು 75 ವರ್ಷದ ಮೇಲೆ ಅವ್ರಿಗೆ ಒಂದು ಇದು ಮಾಡಿದ್ರು. ಕರೆದದ್ದೇ 75 ವರ್ಷದಲ್ಲಿ, ದೇವ್ರು ಕರೆದಿರುವುದು 75, ಕೊಟ್ಟಿದ್ದು 100 ವರ್ಷಕ್ಕೆ. ಆಗ ನೀವು ನೋಡಿ, 75 ವರ್ಷದವರೆಗೆ ಮಗು ಇರ್ಲಿಲ್ಲ. ಖಂಡಿತವಾಗಿಯೂ ಒಂದು 25 ವರ್ಷ ಒಳಗಡೆನೆ ಅವರ ಮದುವೆ ಆಗಿರ್ತಾರೆ. ಅದಾದ್ಮೇಲೆ 75 ವಯಸ್ಸುವರೆಗೆ ಮಗು ಇರ್ಲಿಲ್ಲ. ಇದರಲ್ಲಿ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ? ಯಾಕೆ 75 ವರ್ಷದವರೆಗೆ ಮಗು ಇರ್ಲಿಲ್ಲ? ಬ್ರದರ್, ಇದು ನಮ್ಗೆ ಮಗು ಆಗಕ್ಕೂ ಮೊದ್ಲೇ ನಿಮ್ ಜೊತೆ ಚೆನ್ನಾಗಿ ಸುತ್ತಾ ಇದ್ದೆ ದೇವ್ರ ಸೇವೆ ಅಂತ. ಮಕ್ಳಾದ್ಮೇಲೆ ನಿಮ್ಮನ್ನು ಮರ್ತ್ಕೊಂಡೆ, ಎಲ್ಲಾನು ಮರ್ತ್ಕೊಂಡೆ. ನಾನಾಯ್ತು, ನನ್ ಕುಟುಂಬ ಆಯ್ತು, ಮಕ್ಳಾಯ್ತು, ಬರೀ ಆನ್ಲೈನ್ ಪ್ರೋಗ್ರಾಮ್, ಒಂದ್ ಸಂಡೇ ಮಾಸ ಈ ತರ. ಅಂದ್ರೆ ಬಹುಶಃ ಅವ್ನ್ ಮೊದ್ಲೇ ಮಗು ಆಗಿದ್ರೆ ಖಂಡಿತವಾಗಿಯೂ ಇದೆಲ್ಲ ದೇವರಿಂದ ಮೇ ಬಿ ಈ ಮಗು ಇಲ್ಲ ಎಂಬ ಕೊರಗು ಇವನಿಗೆ ಈ ಲೌಕಿಕ ಅವಸ್ಥೆಯಿಂದ ಸ್ವಲ್ಪ ಈಚೆ ಒಂದು ಸ್ಪಿರಿಚುವಾಲಿಟಿ ಇವನಿಗೆ ಕೊಟ್ಟಿರ್ಬಹುದು. ದೇವರನ್ನು ಹುಡುಕುವ ಒಂದು ಮನೋಭಾವನೆ ಇದ್ದಿರಬಹುದು. ಸ್ವಾಮಿ ಯಾಕೆ ನಮಗೆ ಮಕ್ಕಳಿಲ್ಲ, ಯಾವ ದೇವರಿಂದೆಲ್ಲ ಗೊತ್ತಿಲ್ಲ, ಆ ಒಂದು ಮೈಂಡ್ ಸೆಟ್ ಇವನಲ್ಲಿ ಬಂದಿರಬಹುದು. ಮೋಸ್ಟ್ಲಿ ಈ ಕಾರಣದಿಂದ ಆಗಿರ್ತದೆ ಏನು, 75 ವರ್ಷದವರೆಗೆ, ಫಸ್ಟ್ 75 ವರ್ಷದವರೆಗೆ ಇವನಿಗೆ ಮಗು ಆಗಿಲ್ಲ. ಓಕೆ, ಇನ್ನು ಮುಂದುವರಿಸುವಾಗ ಆ 75ರಿಂದ ಇನ್ನೊಂದು 25 ವರ್ಷ ಇದೆಯಲ್ಲ, ಈ 25 ವರ್ಷ ಆಗಲು ಕಾರಣ ಏನಾಗಿರ್ಬೋದು? ಅವನನ್ನು ವಿಶ್ವಾಸದಲ್ಲಿ ದೃಢಪಡಿಸ್ಬೇಕಾಗಿತ್ತು. ಓಕೆ, ಸೊ ಆ ವಿಶ್ವಾಸ ಅವನಲ್ಲಿ ಬರ್ಬೇಕಾದ್ರೆ ಅವನ್ಗೆ ಇದೆಲ್ಲ ಬೇಕಿತ್ತು, ದೇವರ ಯೋಜನೆ. ಓಕೆ ಓಕೆ ಬ್ರದರ್, ಮೇನ್ ರೀಸನ್ ಏನ್ ಗೊತ್ತಾ, ನನಗೆ ತಿಳಿದ ಪ್ರಕಾರ ಈ ಹೆಂಡತಿಯರು ಮದುವೆ ಆದ ಮಗು ಆಗುವ ತನಕ ಗಂಡನನ್ನು ತುಂಬಾ ಪ್ರೀತಿಸ್ತಾರೆ. ಒಂದು ಸಾರಿ ಮಗು ಆಯ್ತಾ ಅವರು ಚೇಂಜ್ ಆಗ್ತಾರೆ. ಅದರಿಂದ ಅಬ್ರಾಹ್ಮನಿಗೆ ಪತ್ನಿಯ ಪ್ರೀತಿ ಒಳ್ಳೆ ಸಿಗ್ಲಿ ಅಂತೇಳಿ ಅಷ್ಟು ಕಾಲ ಕೊಂಡ್ಕೊಂಡೋದ್ರು. ಎಲ್ಲ ಹೆಂಡತಿಯರ ಅವಸ್ಥೆ ಇದೆ. ಮಗು ಆದ ನಂತರ ಪ್ರಯಾರಿಟಿ ನಂಬರ್ 1 ಮಗು. ಗಂಡ ಇಲ್ಲ, 2 ಆದ್ರೆ ಹೋಯ್ತು, ಅವರದ್ದು ಬೇರೆ ಕುಟುಂಬ ಆಗ್ತದೆ, ಗಂಡನನ್ನು ಹೊರಗೆ ಬಿಡ್ತಾರೆ. ಇದೆಲ್ಲ ನೋಡುವಾಗ ದೇವರು ಎಣಿಸಿದ್ರು, ಈ ಅಬ್ರಾಹ್ಮನು ತನ್ನ ಹೆಂಡತಿಯ ಪ್ರೀತಿಯನ್ನು ಒಳ್ಳೆ ರೀತಿಯಲ್ಲಿ ಸವಿಯಲಿ ಅಷ್ಟು ಸಮಯ ಬಿಟ್ಟರು ಕಾಣ್ತದೆ. ಇರ್ಬೋದು, ಆದ್ರೆ ದೇವರಿಗೆ ನನ್ ಪ್ರೀತಿ ಇವನಿಗೆ ಜಾಸ್ತಿ ಸಿಗ್ಬೇಕು ಎಂಬ ಭಾವನೆ ಇದ್ದಿರ್ಬಹುದು ಜೊತೆಗೆ. ಆದ್ರೆ ಹಿಂಗೆ ಬ್ರದರ್, ದೇವರ ಆಶೀರ್ವಾದ, ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ, ಇಂಥವ್ರಿಗಂತ ಇಲ್ಲ. ಅದು ಬಚ್ಚಲ ಬ್ರದರ್ ಅದರ ಒಂದು ಹೊಸ ಡೈಮೆನ್ಷನ್ ನಮ್ಗೆ ಕೊಡ್ತಾ ಇದ್ದಾರೆ. ಸರ್, ಇನ್ನೊಂದು ಇವಾಗ ಒಂದು ಮಗು ಅದು ಸಿಕ್ಕಿದ ತುಂಬಾ ಲೇಟ್ ಆಗಿ ಸಿಕ್ತು ಅಂದ್ಮೇಲೆ ಅದರದೇ ಒಂದು ಪ್ರೀತಿ ತುಂಬಾ ಇರುತ್ತೆ ಅವ್ರಿಗೆ.
ತುಂಬಾ ವರ್ಷ ಆದ್ಮೇಲೆ ಸಿಗುವಾಗ ಆ ಅದಕ್ಕೆ ಮಗು 100 ವಯಸ್ಸುವರೆಗೆ ಕಾದು ಕಾಯ್ಬೇಕ ಹಡ್ಸ. ಅವಾಗ ಒಂದ್ ಸ್ಪೆಷಲ್ ಪ್ರೀತಿ ನೆಕ್ಸ್ಟ್ ದೇವ್ರ ಗೊತ್ತಲ್ಲ, ಮುಂದೆ ನಾನು ಒಂದ್ ದಿವಸ ಸಾಯಿಸೋ ಕೇಳುವಾಗ ಇವನು ಕೊಡ್ತಾನ ಇಲ್ಲೋ ಕಾಯ್ಬೇಕಾಗತ್ತಲ್ಲ. ಹಾಗೆ ಅಲ್ಲಪ್ಪ ದೇವ್ರ ಅವ್ರು ಪ್ಲಾನ್ ಮೊದ್ಲೇ ಇರ್ತಲ್ಲ. ಅಬ್ರಾಹ್ಮನ್ಗೆ ನಡೆಯಕ್ಕೂ ಕಷ್ಟ, ಕೂತ್ಕೊಳ್ಳಕ್ಕೂ ಕಷ್ಟ, ಆಗಿನ್ನೇನ್ ಪ್ರೀತಿ ತೋರ್ಸಕ್ ಸಾಧ್ಯ ಅವನು? ಸೊ ಒಟ್ನಲ್ಲಿ ಆಗಿನ ಕಾಲದವರೆಲ್ಲ 600 ವರ್ಷ ಎಲ್ಲ ಜೀವಿಸುವಾಗ ಅವ್ರು ನಡೆಯಕ್ಕಿಲ್ಲ, ಏನ್ ತೊಂದ್ರೆ ಇಲ್ಲ. ತುಂಬಾ ಸ್ಟ್ರಾಂಗ್ ಇದ್ರು. ಮೋರಿಯಾ ಬೆಟ್ಟ ಹತ್ತಿದಾರಲ್ಲ, ಮೋರಿಯಾ ಬೆಟ್ಟ ಹತ್ತುವಾಗ 112 ವಯಸ್ಸಿದೆ ಅಬ್ರಾಹ್ಮನಿಗೆ. ಓಕೆ. ಸೊ ಪ್ರಿಯರೇ, ಅಲ್ಲ ಜೋಕಿ ಬ್ರದರ್, ವೇಟಿಂಗ್ ಆರ್ ಪೇಷನ್ಸ್ ಅವರಿಗೆ ಕಲಿಸ್ತಾರೆ ದೇವರು. ಅದಕ್ಕೆ ಯಾ ಇದೆಲ್ಲ ಕರೆಕ್ಟ್ ಇದೆ. ನಾನು ನೆನ್ನೆ ಪ್ರಾರ್ಥನೆ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಬಂದಿರೋದಂದ್ರೆ, ದೇವರು ಒಂದು 80-85 ವಯಸ್ಸಿನಲ್ಲಿ ಅಥವಾ ಆ ವಯಸ್ಸಿನಲ್ಲಿ ದೇವರ ಮಗುವನ್ನು ಕೊಡುವ ಒಂದು ಪ್ಲಾನ್ ಇಟ್ಟಿದ್ರು ನನಗನ್ನಿಸ್ತಾ ಇದೆ. ಯಾಕೆ? ಸಾರಾ ಆಗಾರಗಳನ್ನು ಕಳಿಸ್ತಾರೆ. ದೇವರ ಪ್ಲಾನ್ ನಲ್ಲಿ ಅಬ್ರಾಹ್ಮಿಗೆ ನಕ್ಷತ್ರದಷ್ಟು ಮಕ್ಕಳಾಗ್ತದೆ ಅಂತ ಹೇಳುವಾಗ, ಸಾರಾ ಹಾಗರನ್ನು ಕಳಿಸುವಾಗ ಅಬ್ರಾಹ್ಮ ದೇವರ ಹತ್ರ ಕೇಳಲಿಲ್ಲ, ಹೋದ, ಏನು ಚಾನ್ಸ್ ಸಿಕ್ಕಿತು, ಯಾಕೆ ಬಿಡುತ್ತೆ ಅಂತ ಹೇಳಿ. ಅದರಿಂದ ದೇವರು ಬಂದು ಪುನಃ ಹೇಳಿದ್ರು, ಈಗ ಹಾಗಾರ ಏನು ಹೇಳ್ತಾರೆ, ಅವಳನ್ನು ಕಳಿಸಿ ಬಿಡು ನೀನು. ಅದು ಕೂಡ ನನ್ನ ಹತ್ರ ಕೇಳಲಿಲ್ಲ ಅಲ್ಲ. ಆಗ ಈಗ ಸಾರ ಏನ್ ಹೇಳ್ತಾರೆ ಹಾಗೆ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದಾಗೆ ನಿನಗೆ ಕಾಯ್ಬೇಕಿತ್ತು, ಆದರೆ ನೀನು ಅವಸರ ಪಟ್ಟೆ. ಸಾರ ಹೇಳಿದರೆ ಅಂದರೆ ಹೋದೆ ನೀನು. ಅದರಿಂದ ಅವರನ್ನು ಕಳಿಸು, 2 ಜನಾಂಗ ಉದ್ಭವ ಅಲ್ಲಿಂದ ಆಗ್ತದೆ ಅಂತೇಳಿ ದೇವರ ಪ್ಲಾನ್ನಲ್ಲಿ ಇತ್ತಲ್ಲ, ಅದು ಹಾಗೇ ಹೋಯ್ತು. ಒಂದು ವೇಳೆ ಹಾಗಾರವನ್ನು ಕಳಿಸದೇ ಇದ್ದರೆ ಈಸಾಕನ ಜನನ ಇನ್ನೂ ಲೇಟ್ ಆಗ್ತಾ ಇತ್ತೇನೋ. ಯಾಕೆಂದ್ರೆ ದೇವರ ಚಿತ್ತಕ್ಕೆ ಮನೆಯುವ ಒಂದು ಮನೋಭಾವನೆ ಅವನಿಗೆ ಬರ್ತಾ ಇರ್ಲಿಲ್ಲ. ಈಗ ನೋಡಿ ಪ್ರಿಯರೇ, ಇಲ್ಲಿ ದೇವರ ಚಿತ್ತ ಲೇಟ್ ಆಗಲು ಕಾರಣ ನಾವು ಅಂದ್ರೆ, ದೇವರು ಕರೆದಿರೋದು 75 ವಯಸ್ಸಿನಲ್ಲಿ, ದೇವರು ಕರೆದು 20 ವರ್ಷದಲ್ಲಿ ಮಗು ಆಯಿತು, ಇನ್ನು ಕಾರ್ಯಗಳೆಲ್ಲ ಆ ಲೈನಿಗೆ ಬಂತು. ಈ ದೇವರು ಕರೆದು ಇಷ್ಟು ಈ ಪ್ರೋಸೆಸ್ ಅಲ್ಲಿ ಸ್ವಲ್ಪ ಬ್ಲಾಕ್ ಆಗಿರೋದು, ತಡೆ ಆಗಿರೋ ವಿಷಯಗಳು ಯಾವುದಲ್ಲ? ಒಂದು ನೋಡಿ, ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ನಿನ್ನ ಮನೆಯವರನ್ನು ಸ್ವಂತದವರನ್ನು ಬಿಟ್ಟು ನಾನು ತೋರಿಸು ನಾಡಿಗೆ ಹೋಗ್ಬೇಕು. ಅಫ್ಕೋರ್ಸ್ ನಾಡು ಯಾವುದು ಎಲ್ಲೂ ಗೊತ್ತಿಲ್ಲ. ಆದ್ರೆ 5ನೇ ವಾಕ್ಯದಲ್ಲಿದೆ, ಲೋಟನ್ನ ಕರ್ಕೊಂಡು ಹೋಗಿದ್ರೆ ಅಂತ. ನಿನ್ನ ಸ್ವಂತದವರನ್ನು ಮನೆಯವರನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೋಗಿ ಅಂತ ಹೇಳುವಾಗ, ಇಲ್ಲಿ ನಾವು ಲೋಟರನ್ನು ಕರ್ಕೊಂಡು ಹೋಗಲು ಕಾರಣ ಏನಾಗಿರ್ಬೋದು? ಅದು ವ್ಯಾಮೋಹ, ಅದೇ ಫ್ಯಾಮಿಲಿ. ಮಕ್ಕಳಿರ್ಲಿಲ್ಲ ಅವನಿಗೆ. ಒಂದು ಮಕ್ಕಳಿರ್ಲಿಲ್ಲ. 2 ನಾನು ಒಂಟಿಯಾಗಿ ಹೋಗ್ತಾ ಇದ್ದೇನೆ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಅಟ್ಲೀಸ್ಟ್ ನಮ್ಗೆ ಸಪೋರ್ಟಿಗೆ ಒಬ್ರು ಶಿಷ್ಯರು ಇರ್ಲಿ, ಜೊತೆಗೆ ಒಬ್ರು ಇರ್ಲಿ ಎಂಬ ರೀತಿಯಲ್ಲಿ ಲೋಟರನ್ನು ಕರ್ಕೊಂಡು ಹೋಗಿರ್ಬಹುದು. ಆದ್ರೆ ದೇವರೇನ್ ಹೇಳಿದ್ದಾರೆ? ನೀನೆಲ್ಲವನ್ನ ಬಿಟ್ಟು ಹೋಗ್ಬೇಕು. ಪ್ರಿಯರೇ, ಇಲ್ಲೇನೆ ನಮ್ಗೆ ಪ್ರಾಬ್ಲಮ್ ಬರೋದು. ಒಬ್ಬನಿದ್ರೆ ಏನಾಗ್ತದೆ ಪ್ರಿಯರೇ? ಆ ದೇವರ ಚಿತ್ತಕ್ಕೆ 100% ಮನಿವಾಗ ಮಾತ್ರವೇ ಇಲ್ಲೇನೆ ನೋಡಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲೂ ನೆರವೇರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲಿ ನೆರವೇರಲಿ. ಪ್ರಾಬ್ಲಮ್ ಏನಂದ್ರೆ, ಸ್ವಲ್ಪ ಮಧ್ಯೆ ನಾವು ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡ್ತೀವಿ, ದೇವರ ಚಿತ್ತವನ್ನು ಮರ್ತು ಬಿಟ್ಟು. ಆಫ್ಟರ್ ಆಲ್ ಅವನ ಜೊತೆಗಿದ್ರೆ ಒಂದು ಸಪೋರ್ಟ್ ಆಗ್ತದಲ್ಲ. ಏನೋ ಒಂದು ಮೃಗಗಳು ಬಂದ್ರೆ ಓಡಿಸಕ್ಕೆ ನನ್ನ ಜೊತೆಗೆ ಇನ್ನೊಬ್ರು ಇರ್ತಾರಲ್ಲ, ಹಾಗಾದ್ರೆ ದೇವರೇ ಕರೆದಿರುವುದು. ಇದೆಲ್ಲ ನೋಡಕ್ಕೆ ಕೆಪಾಸಿಟಿ ಇರುವವರೇ ಆ ದೇವರು. ಈ ಲೋಟರನ್ನ ಕರ್ಕೊಂಡು ಹೋಗಿ ಒಂದು ಸುಮಾರು ವರ್ಷಗಳ ವೇಸ್ಟ್ ಆಯಿತು. ಯಾಕಂದ್ರೆ ಇನ್ನು ಮುಂದೆ ನಾವು ಓದುವಾಗ ಕಾಣಬಹುದು, ಅವನಿಗೆ ಪಾರ್ಟಿಷನ್ ಕೊಡ್ಬೇಕಿತ್ತು, ಆಸ್ತಿ ಡಿವೈಡ್ ಮಾಡ್ಬೇಕಿತ್ತು. ಅದಾದ್ಮೇಲೆ ಅವರ ಸೇವಕರು ಇವರ ಸೇವಕರು ಮತ್ತೆ ಯುದ್ಧಕ್ಕೆ ಹೋಗುವ ರೇಂಜಿಗೆ ಬಂದಿತ್ತು. ಮತ್ತೆ ಸೊದೋಮ್ ಗೊಮೋರ ಮಧ್ಯೆ ಪ್ರಾಬ್ಲಮ್ ಆಯಿತು. ಲೋಟನ ಜೊತೆಗೆ ಬರದೇ ಇದ್ರೆ ಆ ಸೊದೋಮ್ ಗೊಮೋರ ವಿಷಯಗಳು ಯಾವುದು ಮಧ್ಯೆ ಬರ್ತಾ ಇರ್ಲಿಲ್ಲೇನೋ.
ಈ ಈ ಒಂದು ನೀವೇ ಯೋಚನೆ ಮಾಡಿ, 12ರಿಂದ 20ವರೆಗಿರುವ 5 ಅಧ್ಯಾಯದಲ್ಲೇ 20ನೇ ಅಧ್ಯಾಯದಲ್ಲಿ ಮಗು ಬರ್ತಾ ಇದೆ. ಆದರೆ ಈ ಇದರಲ್ಲಿ ಅಟ್ಲೀಸ್ಟ್ 1-2 ಅಧ್ಯಾಯವಾದ್ರು ಈ ಲೋಟನು ಮತ್ತು ಹಾಗಾರಳ ವಿಷಯದಲ್ಲಿ 2 ಅಧ್ಯಾಯ ಅಲ್ಲಿ ಎಕ್ಸ್ಟ್ರಾ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ಸೊ ಲೋಟರನ್ನ ಕರ್ಕೊಂಡೋಗಿರೋದು ಒಂದು ಮಿಸ್ಟೇಕ್ ಆಯ್ತು. 2ನೇದಾಗಿ ಅದು ಸೆಟಲ್ ಮಾಡಕ್ಕೇನೆ ಸುಮಾರು ವಿಷಯ ಆಯ್ತು. ಪ್ರಿಯರಿ, ಯಾವಾಗ ನಾವು ದೇವರ ಚಿತ್ತದಿಂದ ಸ್ವಲ್ಪ ಡೈವರ್ಟ್ ಆಗುವಾಗ ಆ ಇಶ್ಯೂ ಸೆಟಲ್ ಮಾಡಕ್ಕೇನೆ ನಮ್ಗೆ ತುಂಬಾ ಟೈಮ್ ಬರುತ್ತದೆ. ಈಗ ಇದು ಜೋನ ಹೋದ ಹಾಗೆ ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಬರಕ್ಕೆ ಆ ಟೈಮ್ ಒಂದು ಫ್ಯಾಕ್ಟರ್ ಇದೆ. ನಾವು ಚೂರು ದೇವರ ಚಿತ್ತ ಮಿಸ್ ಔಟ್ ಆದ್ರೆ ಕೆಲವು ವರ್ಷಗಳೇ ನಮ್ಗೆ ವೇಸ್ಟ್ ಆಗೋ ಸಾಧ್ಯತೆ ಇದೆ. ಹೌದು, ನಾವು ಫೈನಲಿ ಎಲ್ಲ ಒಂದೇ ಬ್ಯಾನರ್ ಕೊಡ್ಬೋದು, ಅದರಿಂದ ಅವನಿಗೆ ಒಂದು ಟ್ರೈನಿಂಗ್ ಆಯಿತು, ಅದು ಒಳ್ಳೇದಾಯ್ತು ಅಂತಲ್ಲ, ದೇವರೆಲ್ಲೋ ಒಳ್ಳೇದಕ್ಕಾಗಿ ಮಾರ್ಪಡಿಸ್ತಾರೆ ಕೊನೆಯಲ್ಲಿ. ಆದರೆ ಇದು ದೇವರ ಚಿತ್ತ ಡಿಲೇ ಆಗ್ತಾ ಇದೆ ಇಲ್ಲಿ. ನೀವು ನೋಡಿ 13ನೇ ಅಧ್ಯಾಯ, ಓಕೆ, 13ನೇ ಅಧ್ಯಾಯ ಪೂರ್ತಿ ಅಬ್ರಾಹಂ ಮತ್ತು ಲೋಟನ ಬಗ್ಗೆ ಇದೆ. 13ನೇ ಅಧ್ಯಾಯ ಹೆಡ್ಡಿಂಗೇ ಅದೇ ಇದೆ. 14ನೇ ಅಧ್ಯಾಯ ಲೋಟನೇ ಹೆಡ್ಡಿಂಗ್ ಅಲ್ವಾ? 13ನೇ ಅಧ್ಯಾಯದ ಹೆಡ್ಡಿಂಗ್ ಓದಿ ಕನ್ನಡದಲ್ಲಿ, ಅಬ್ರಾಹ್ಮನಿಂದ ಲೋಟನ ಬಿಡುಗಡೆ. ಓಕೆ, 14ನೇ ಅಧ್ಯಾಯದ ಹೆಡ್ಡಿಂಗ್ ಓದಿ. 14 ಅಬ್ರಹಾಮನಿಂದ ಲೋಟನ ಬಿಡುಗಡೆ, 13 ಅಬ್ರಹಾಂ ಮತ್ತು ಲೋಟನ ಬೇರ್ಪಾಡು. ಅದೇ 2 ಅಧ್ಯಾಯಗಳು ಅದೇನೆ. ಅದಾದ್ಮೇಲೆ 18, 19 ಅಧ್ಯಾಯಗಳು ಸೋದಮ್ ಗೊಮೋರ. ಅದು ಲೋಟನ್ ಇದ್ದದ್ರಿಂದನೇ ಇದು ಜಾಸ್ತಿ ಬಂದಿರೋದು. ಅಂದ್ರೆ 12ರಿಂದ 20ವರೆಗಿರುವ 8 ಅಧ್ಯಾಯಗಳಲ್ಲಿ 9 ಅಧ್ಯಾಯಗಳಲ್ಲಿ 4 ಅಧ್ಯಾಯಗಳು ಲೋಟನನ್ನು ಸೆಟಲ್ ಮಾಡಕ್ಕೇನೆ ಆಯ್ತು. ಅದಾದ್ಮೇಲೆ ಇರುವ ಇನ್ನೊಂದು ಅಧ್ಯಾಯ ಹಾಗಾರಳನ್ನು ಸೆಟಲ್ ಮಾಡಕ್ಕೂ ಆಯ್ತು. ನೀವು ಯೋಚನೆ ಮಾಡಿ, ದೇವರ ಚಿತ್ತ 50% ಇಲ್ಲಿ ಡೈಲ್ಯೂಟ್ ಆಗ್ಬಿಟ್ಟಿತ್ತು ಅಬ್ರಾಹಮನ ಕಾರ್ಯದಲ್ಲಿ. ಹೌದು, ಅದೆಲ್ಲ ದೇವರ ಅನುಗ್ರಹವಾಗಿ ಮಾರ್ಪಡಿಸಿದ್ದಾರೆ. ಈಗ ಹಾಗಾರಳ ವಿಷಯ ಬಂದಾಗ ಮಚ್ಚಡ ಬ್ರದರ್ ಹೇಳಿದ ಹಾಗೆ, ನನ್ನ ಪ್ರಕಾರ ಆ ಟೈಮಲ್ಲೇ ದೇವರು ಇಸಾಕನನ್ನು ಕೊಡಕ್ಕೆ ಪ್ಲಾನ್ ಮಾಡಿದ್ದಾರೆ, ಇನ್ನೊಂದು ಕೆಲವು ಇತಿಹಾಸದಲ್ಲಿ. ಆಗ ಹಾಗಾರಳ ಹೊಸ ಪ್ಲಾನ್ ನೋಡಿ. ಇದೇನೆ ನಾನು ಹೇಳುದು, ನಿಜವಾಗಿಯೂ ಯೇಸುಸ್ವಾಮಿ ನಮ್ಗೆ ನಿಮ್ಮ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲಿ ನೆರವೇರಲಿ ಎಂದು ಹೇಳಿ ಕೊಡುವಾಗ, ಹೌದು ಪ್ರಿಯ, ನಾವೇನು ತುಂಬಾ ಡೈವರ್ಟನ್ ಆಗಲ್ಲ. ಅದ್ರ ಪ್ರಾಬ್ಲಮ್ ಏನಂದ್ರೆ, ಚೂರು ಡೈವರ್ಟ್ ಆಗುವಾಗ ಮತ್ತೆ ಪ್ರಾರ್ಥನೆಗೆ ಬರಕ್ಕೆ ತುಂಬಾ ಟೈಮ್ ಆಗ್ತದೆ. ನಾವು ಪ್ರೇಯರಲ್ಲೇ ಇದ್ದೀವಿ. 2001 ನಾವು ಪ್ರೇಯರಲ್ಲೇ ಇದ್ದೀವಿ. ಆದ್ರೆ ನೀವು ನೋಡಿ, ಆ ಸ್ಪಿರಿಚುವಾಲಿಟಿ ಆಗಾಗ ಏರಿಪೇರ್ ಆಗ್ತಾ ಇದೆಯಾ? ಯೋಚನೆ ಮಾಡಿ. ಕಾರಣ ಇದೇನೆ, ಎಲ್ಲೆಲ್ಲಿ ದೇವರ ಚಿತ್ತದಿಂದ ಸ್ವಲ್ಪ ನಾವು ಈಚೆ ಹೋಗುವಾಗ ಮತ್ತೆ ಅದು ಪಿಕಪ್ ಮಾಡಕ್ಕೆ ಅಟ್ಲೀಸ್ಟ್ 2-3 months ನಮ್ಗೆ ಬೇಕಾಗ್ತದೆ. ನನಗೆ ಗೊತ್ತಿದೆ ಎಲ್ಲಿ ಸ್ವಲ್ಪ ನಾವು ಮುಂಜಾನೆ ಪ್ರಾರ್ಥನೆ ಗ್ಯಾಪ್ ಆಗುವಾಗ. ಈಗ ಕಳೆದ ವಾರದಲ್ಲಿ ನಾನು ಕೊಚ್ಚಿನಲ್ಲಿ 2 days ಪ್ರೋಗ್ರಾಮಿಗೆ ಹೋಗಿದ್ದೆ. ಪ್ರಾಬ್ಲಮ್ ಏನಿತ್ತಂದ್ರೆ, ಅದು ದೇವರ ಚಿತ್ತ ಅಲ್ಲ ಅಂದಲ್ಲ ನಾನು ಹೇಳೋದು ಸ್ವಲ್ಪ ಗ್ಯಾಪ್ ಬಂದ್ರೆ ಏನಾಗುತ್ತೆ ಅಂತ ಹೇಳಿ. ನಾನು ಹೋಗಿರೋದು ಒಂದು ರಾತ್ರಿ, ಅಲ್ಲಿ ನಿಂತು 2 ದಿನ ಪ್ರೋಗ್ರಾಮ್, ಮಾರನೇ ರಾತ್ರಿ ವಾಪಸ್. ಏನಾಯ್ತಂದ್ರೆ ಆಲ್ಮೋಸ್ಟ್ ಈ 3 ರಾತ್ರಿಗಳು ನಿದ್ರೆ ಮಾಡಿಲ್ಲ. ತುಂಬಾ ಫಿಸಿಕಲಿ ತುಂಬಾ ವೀಕ್ ಆಯಿತು. ಅಂದ್ರೆ ನನ್ಗೆ ತುಂಬಾ ಕಷ್ಟ ಆಯ್ತು. ಅದರಿಂದ ಏನಾಗಿದೆ, ಆಲ್ಮೋಸ್ಟ್ ಒಂದು ವಾರದಷ್ಟು ನನ್ಗೆ ಮುಂಚಾನೆ ಪ್ರೇಯರ್ ಮಿಸ್ ಆಗಿದೆ. ಅಂದ್ರೆ ಎದ್ದು ಬಂದ್ರು ನನ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಕೂರಕ್ ಆಗ್ತಾ ಇರ್ಲಿಲ್ಲ. ಸೊ ಪ್ರಿಯರಿ, ಅಂದ್ರೆ ನಾನು ಹೇಳೋದು ಸ್ವಲ್ಪ ಅದು ರೀಗೇನ್ ಮಾಡಕ್ಕೆ. ಇಲ್ಲಿ ಅಬ್ರಾಹಮನ ಜೀವನ ನೋಡುವಾಗ ಎಲ್ಲೆಲ್ಲಿ ಸ್ವಲ್ಪ ದೇವರ ಚಿತ್ತ ನಾವು ಪ್ರಾಕ್ಟಿಕಲ್ ಆಗಿ ನೋಡುವಾಗ ಚೆನ್ನಾಗಿದೆ. ಲೋಟನನ್ನು ಕರ್ಕೊಂಡು ಹೋಗಿರೋದು ಸಿಸ್ಟರ್ ಶಶಿಕಲಾ ಸಿಸ್ಟರ್, ಏನ್ ಹೇಳ್ತೀರಾ ಅದರ ವಿಷಯದಲ್ಲಿ? ಏನೋ ಅವನ ಜೊತೆಗೆ ಹೋಗುವಾಗ ಅವನಿಗೊಂದು ಸಪೋರ್ಟ್ ಆಗಿ ಒಬ್ರು ಇರ್ಲಿ ಅಂತ ಹೇಳಿ ಕರ್ಕೊಂಡು ಹೋಗಿ ತಪ್ಪೇನಾ? ಅಲ್ವಾ? ಅದು ಅಣ್ಣ ತಮ್ಮದಿರೇ ಇದ್ರಲ್ಲ ಅಷ್ಟೇ. ಸೊ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಾಗ ಅದರಲ್ಲಿ ದೊಡ್ಡ ತಪ್ಪೇನು ಕಾಣಲ್ಲ. ಆದ್ರೆ ಏನಾಗಿದೆ, ದೇವರ ಅವನನ್ನು ಕರೆದಾಗ, ದೇವರೇ ಅವನಿಗೆ ಸಂರಕ್ಷಕನಾಗುವಾಗ
ದೇವರೇ ಅವನಿಗೆ ಯೆಹೋವ ಈರೆ, ಯೆಹೋವ ಆ ಸುಮಾರು ಪದಗಳು, ಹೀಬ್ರು ಪದಗಳಿದೆಯಲ್ಲ, ರಾಫ, ಇದೆಲ್ಲ ಈ ಈ ಈ ಸಮಯದಲ್ಲಿ ದೇವರೇ ಅವನಿಗಾಗಿರುವಾಗ ಅವನಿಗೆ ಯಾಕೆ ಬೇಕಿತ್ತು ಈ ಲಾಟ್ರನ ಜೊತೆಗೆ? ದೇವರು ಬೇಡ ಅಂತಾನೆ ಹೇಳಿರೋದು, ಬೇರೆ ಯಾರು ಬೇಡ, ನೀನ್ ಒಬ್ಬನೇ ಬಂದ್ರೆ ಸಾಕು ಅಂತ ಹೇಳಿರೋದು. ಆದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ. ಇನ್ನು ದೇವರು ಸಾರಳನ್ನು ನೋಡಿ ಇವಳಿಗೆ ನಾನು ಮಗುವನ್ನು ಕೊಡುವನು, ರಾಜರುಗಳ ತಾಯಿ ಇವಳಾಗುವಳು ಎಂದೆಲ್ಲ ಹೇಳುವಾಗ, ಸಾರಳು ಹೇಗಾದ್ರೂ ಅಬ್ರಾಹಮನಷ್ಟು ದೈವ ಅನುಭವ ಸಾರಳಿಗೆ ಇರಲಿಲ್ಲ ಆ ಟೈಮಲ್ಲಿ. ಸಾರಳು ಮೋಸ್ಟ್ಲಿ ದೇವರು ಹೇಳಿದಾರಲ್ಲ, ಯಾವ್ದಾದ್ರು ರೀತಿಯಲ್ಲಿ ಮಗು ಅಂತ ಹೇಳಿ ನೀನು ಹಾಗಾರನೊಂದಿಗೆ ಸೇರಿ ನನಗೆ ಮಗು ಕೊಡಿ ಅಂತ ಹೇಳುವಾಗ, ಅದುವರೆಗೆ ಮಚ್ಚಡ ಬರೆದ್ರೆ ಹೇಳಿದಾಗ ಬಾಕಿ ಎಲ್ಲಾ ವಿಷಯಗಳು ಸ್ವಾಮಿ ನಿಮ್ ಚಿತ್ತ ಏನೋ, ನಿಮ್ ಚಿತ್ತ ಏನೇ ಅಂತ ಹೇಳಿ ಯೋಚನೆ ಮಾಡಿದ ಅಬ್ರಾಹಮನು. ಇಲ್ಲಿ ಯಾಕೆ ದೇವರು ಚಿತ್ತ ಏನು ಅಂತ ಕೇಳಿಲ್ಲ? ಏನಾಗುತ್ತಂದ್ರೆ ಅಲ್ಲವರ ಹೆಂಡತಿ ಆಸೆ ನೆರವೇರಿಸೋದ. ಸರಿ ಪ್ರಿಯರೇ, ನಮ್ಮ ಆಧ್ಯಾತ್ಮಿಕತೆ ಎಲ್ಲೆಲ್ಲಿ ಬ್ರೇಕ್ ಆಗುತ್ತೆ ಅಲ್ಲೆಲ್ಲೆಡೆಯೂ ದೇವರ ಚಿತ್ತದ ವಿರುದ್ಧವಾಗಿ ನಮ್ಮ ಜೀವನದಲ್ಲಿ ಕಾರ್ಯಗಳು ನಡೆಯುವಾಗ ನಮ್ಮ ಆಧ್ಯಾತ್ಮಿಕತೆ ಸ್ವಲ್ಪ ಸ್ವಲ್ಪ ಬ್ರೇಕ್ ಆಗಲು ಪ್ರಾರಂಭ ಆಗ್ತದೆ. ಅದು ಮತ್ತೆ ಬರಲ್ಲ ಅಂತಲ್ಲ, ಅದು ಫುಲ್ ಸ್ಟಾಪ್ ಅಲ್ಲ. ಆದ್ರೆ ಅಲ್ಲಿಂದ ಕರ್ಕೊಂಡು ಬರಕ್ಕೆ, ಈಗ ಗೂಗಲ್ ಮ್ಯಾಪ್ ಇಟ್ಕೊಂಡು ನಾವು ಗಾಡಿ ಓಡಿಸುವಾಗ ಎಲ್ಲಾದ್ರೂ ತಪ್ಪಿ ಹೋದ್ರೆ ವಾಪಸ್ ಬರಲ್ಲ ಅಂತಲ್ಲ, ಜಾಯಿನ್ ಆಗ್ತದೆ. ಆದ್ರೆ ಸುತ್ತಿ ಬೆಳೆದು ನಾವು ಜಾಯಿನ್ ಆಗ್ತೀವಿ. ಮುಂಜಾನೆ ಪ್ರಾರ್ಥನೆಯ ರುಚಿ ಅನುಭವಿಸಿದವರು ವಾಪಸ್ ಬರಲ್ಲ ಅಂತಲ್ಲ, ಆದ್ರೆ ಅವರು ಎಲ್ಲೆಲ್ಲೋ ಹೋಗಿ ಸುತ್ತಿ ಬೆಳೆದು ಬರ್ತಾರೆ, ಒಂದ್ ಕಾಲ ಬರ್ತಾರೆ. ಅದುವರೆ ನಾವು ಮಿಸ್ ಔಟ್ ಆಗ್ತದೆ. ಸೊ ಅದರಿಂದ ಪ್ರಿಯರೇ, ಈ ದೇವರ ಚಿತ್ತ ನೆರವೇರಿಸುವುದು ಸುಲಭ ಅಲ್ಲ. ಅದಕ್ಕೆ ಯೇಸ್ವಾಮಿ ಹೇಳಿದ್ದಾರೆ, ಸುಲಭ ಆಗಿರುವ ವಿಷಯ ಆದ್ರೆ ಯೇಸ್ವಾಮಿ ಪ್ರಾರ್ಥನೆ ಮಾಡಲು ಹೇಳ್ತಾ ಇರ್ಲಿಲ್ಲ. ಸುಲಭ ಅಲ್ಲ. ಮೋಶೆಯ ಜೀವನ ನೋಡಿ, ಮೋಶೆಯ ಬಗ್ಗೆ ದೇವರ ಪ್ಲಾನ್ ಏನಿತ್ತು ಸ್ವಲ್ಪ ಯೋಚನೆ ಮಾಡಿ. ಈಗ ಅಬ್ರಾಹಮನ ಬಗ್ಗೆ ಬಾಕಿ ಎಲ್ಲ ನಮ್ಗೆ ಗೊತ್ತಿದೆ ಪ್ರಾಕ್ಟಿಕಲ್ ಆಗಿ. ಸೊ ಮೋಶೆಯ ಬಗ್ಗೆ ದೇವರ ಚಿತ್ತ ಏನಿತ್ತು, ದೇವರ ಪ್ಲಾನ್ ಏನಿತ್ತು? ಮೋಶೆ ಮುಖಾಂತರ ಇಸ್ರೇಲ್ ಜನರ ರಕ್ಷಣೆ ಕೊಡ್ಬೇಕಾಯ್ತು, ಅವ್ರ 6 ಜನ ನಾಡು ಕರ್ಕೊಂಡು ಹೋಗ್ಬೇಕಿತ್ತು ಅಲ್ವಾ? ಮೋಶೆ ಬಗ್ಗೆ ದೇವರ ಪ್ಲಾನ್ ತುಂಬಾ ಕ್ಲಿಯರ್ ಇತ್ತು. ಮೋಶೆ ಇಸ್ರಾಯೇಲ್ ಜನರನ್ನು ಕಾನಾನೂರಿಗೆ ಕರ್ಕೊಂಡು ಹೋಗ್ಬೇಕು. ಹೇಗೆ ಅಬ್ರಹಾಮನನ್ನು ದೇವರು ಕರೆದರೋ, ಒಂದು ರಕ್ಷಕನ ಜನನವನ್ನು ಈ ಅಬ್ರಾಹಮನ ಮುಖಾಂತರ ಉಂಟಾಗಬೇಕು ಎಂದು ದೇವರು ಯೋಚನೆ ಮಾಡಿದರೋ, ಅದೇ ರೀತಿಯಲ್ಲಿ ದೇವರು ಮೋಶೆಯನ್ನು ಕರೆದಿರುವುದು ಈ ಇಸ್ರಾಯೇಲ್ ಜನರನ್ನು, ಕರೆದ ಅಬ್ರಾಹಮನ ಜನಾಂಗವನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು? ವಾಗ್ದತ್ತ ನಾಡಿಗೆ, ಕಾನಾನೂರಿಗೆ ಕರ್ಕೊಂಡು ಹೋಗ್ಬೇಕು. ಮೋಶೆಯ ಬಗ್ಗೆ ಇರೋ ಪ್ಲಾನ್ ವೆರಿ ಕ್ಲಿಯರ್. ಮೋಶೆಯ ಜನನದಿಂದಲೇ ಈ ಪ್ಲಾನ್ಗಳು ನೆರವೇರುತ್ತಾ ಇತ್ತು. ಓಕೆ, ಒಂದು ವೇಳೆ ಮೊದಲನೆಯ ಗಂಡು ಮಕ್ಕಳನ್ನೆಲ್ಲ ಕೊಲ್ಲಬೇಕು ಎಂಬ ಒಂದು ಆಜ್ಞೆ ಇವರು ಫಾರೋನ ಕೊಡದೇ ಇದ್ದಿದ್ರೆ ಏನಾಗ್ತಾ ಇತ್ತು? ಸ್ವಲ್ಪ ಯೋಚನೆ ಮಾಡಿ. ಮನೆಯಲ್ಲೇ ಉಳ್ಕೊಂತ ಇದ್ದ, ಅವ್ರ ಅವ್ರನ್ನ ನೀರಲ್ಲಿ ತಳ್ಳೋ ವ್ಯವಸ್ಥೆನೆ ಬರ್ತಾ ಇರ್ಲಿಲ್ಲ. ಅವನ ಒಂದು ಗುಲಾಮನಾಗಿ ಜೀವಿಸ್ತಾ ಇದ್ದ. ನೋಡಿ, ಎಲ್ಲದಕ್ಕೂ ದೇವರಿಗೆ ಒಂದು ಪ್ಲಾನ್ ಇದೆ ಅಂತ ಹೇಳುವಾಗ ನೀವು ಯೋಚನೆ ಮಾಡಿ. ಗಂಡು ಮಕ್ಕಳನ್ನೆಲ್ಲ ಕೊಂದಾಕಬೇಕು ಎಂದು ಫರೋವನ ಆಜ್ಞೆ ಕೊಟ್ಟರು, ಅದರಲ್ಲೂ ದೇವರ ಒಂದು ಯೋಚನೆ ಇದೆ. ಇಲ್ಲದೆ ಇದ್ರೆ ಖಂಡಿತವಾಗಿಯೂ ಮೋಶೆ ಫರೋವನ ಮನೆಗೆ ರೀಚ್ ಆಗ್ತಾ ಇರ್ಲಿಲ್ಲ. ಫರೋವನ ಒಂಥರ ಮೊಮ್ಮಗನ ಹಾಗೆ ಅಲ್ಲಿ ಬೆಳೆಯುತ್ತಾ ಇರ್ಲಿಲ್ಲ. ಓಕೆ, ಇನ್ನು ನೀವು ಯೋಚನೆ ಮಾಡಿ, ಮೋಶೆ ಎಷ್ಟನೇ ವಯಸ್ಸಿನಲ್ಲಿ ಈ ಇಸ್ರಾಯೇಲ್ ಜನರನ್ನು ಕಾನಾನೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ? 80ನೇ ವಯಸ್ಸಿನಲ್ಲಿ. ದೇವರ ಪ್ಲಾನ್ ಯಾವ ರೀತಿಯಲ್ಲಿ ಇದ್ದಿರಬಹುದು? 80 ವಯಸ್ಸು ಇತ್ತಿರಬಹುದಾ, ಅಥವಾ ಸ್ವಲ್ಪ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಬ್ರದರ್, ಅವನು ಕಿಂಗ್ ಆಗಿದೆ ಆಗ್ಲೇ, ಅಲ್ಲಿ ಅರಮನೆಯಲ್ಲಿ ಇದ್ನಲ್ಲ, ಅಲ್ಲಿ ಈಸಿವೇ ಇತ್ತು ಅಂತ ಕಾಣಿಸ್ತದೆ ಆಕ್ಚುಲಿ.
ಅವ್ನ್ ರಾಜ ಆಗಿದ್ರೆ ಬೇಗ ಈಸಿಯಾಗಿ ಬಿಡುಗಡೆ ಮಾಡ್ಬೋದಾಗಿತ್ತ ಏನೋ. ಅದು ನಮ್ಮ ಬುದ್ಧಿಯಿಂದ ಬರೋ ಒಂದು ವಿಷಯ. ದೇವರ ಒಂದು ರಾಜನ ಪವರಿಂದ ಎಲ್ಲೋ ಮನುಷ್ಯನ ಏನು ಈ ಕಾರ್ಯ ನಡೆಯಲ್ಲ. ದೇವರ ಪವರಿಂದ ಮಾತ್ರ ನಡೆಯೋದು. ಓಕೆ, ರಾಜನಾಗಿದ್ದರಿಂದ ಇವನಿಗೆ ದೇವರ ಚಿತ್ತ ನೆರವೇರಿಸಕ್ ಈಸಿ ಆಗಿತ್ತು. ರಾಜನಾದುದರಿಂದ, ಅಂದ್ರೆ ರಾಜನ ಮನೆಯಲ್ಲಿ ಇದ್ದಿದ್ರಿಂದ, ಫಾರೋನ್ ಅಂದ್ರೆ ಇವನ ಕ್ಲಾಸ್ಮೇಟ್ ತರ, ಇವನ ದೊಡ್ಡಪ್ಪನ ಮಗನೋ ಆತರ ಏನೋ ಆ ರೇಂಜ್ ಅಲ್ಲಿ ಇದೆ. ಫರೋನ ಮಗಳ ಮಗನಲ್ವ ಇವನು, ಅಂದ್ರೆ ಆ ಒಂದು ಕಸಿನ್ ಸ್ಟೈಲ್ ಅಲ್ಲಿ ಇದ್ದಿರೋದು. ಅದರಿಂದ ಏನಾಯ್ತು, ದೇವರು ಹೇಳಿದಾಗ ಆ ರಾಜನ ಹತ್ರಕ್ಕೆ ಹೋಗಿ ಹೇಳಕ್ಕೆ ಧೈರ್ಯ ಲಭಿಸಿತ್ತು. ಧೈರ್ಯವಾಗಿ ನಿಂದು ಮಾತಾಡಿದ್ರು, ಆಯ್ತಲ್ಲ. ಸೊ ಕೆಜೆ ಸರ್, ನೀವೇನ್ ಹೇಳ್ತೀರಾ, ಏನಾಗಿರ್ಬೋದು 80 ವಯಸ್ಸು ಇದು ಪ್ರಾರಂಭ ಮಾಡಕ್ಕೆ? ನನ್ನ ಪ್ರಕಾರ ಅವನ್ಗೆ ಇಸ್ರಾಯೇಲರ ಕಷ್ಟ ಏನು ಅಂತ ಗೊತ್ತಾಗ್ಬೇಕಿತ್ತು. ಯಾಕೆ ಬಿಡುಗಡೆ ಬೇಕು ಅವ್ರಿಗೆ ಅಲ್ಲಿಂದ, ಅವನು ಅದನ್ನ ನೋಡ್ಬೇಕಿತ್ತು, ಓಕೆ ಅನುಭವಿಸ್ಬೇಕಿತ್ತು. ಓಕೆ ಓಕೆ ಹರ್ಷ, ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ಅದೇ ಇವಾಗ ಮೋಶೆಗೆ ಸ್ವಲ್ಪ ದೈವ ಅನುಭವ ಆಗ್ಬೇಕಾಯ್ತಲ್ಲ ಮೇನ್. ಓಕೆ, ಒಂದ್ ದೈವ ಅನುಭವ ಆದ ತಾನೆ ಅವ್ರ ದೇವ್ರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಅವ್ನಿಗೆ ಫಸ್ಟ್ ಅನುಭವ ಆಗ್ತಿರದ ಇದ್ರಲ್ಲಿ ಪೊದೆಯಿಂದ ತಾನೆ. ದೇವ್ರ ವಿರುದ್ಧವಾಗಿ ಓಡ್ತಾವನಲ್ಲ ತಪ್ಸ್ಕೊಂಡ. ಆಕ್ಚುಲಿ ಇಲ್ಲಿ 40 ವರ್ಷ ರಾಜನ ಹತ್ರ ಇರ್ತಾನೆ, 40 ವರ್ಷ ಬೇರೆ ಕುಟುಂಬ ಮಾಡ್ಲಿಕ್ಕೆ ಅವನಿಗೆ ಆ ಅನುಭವ, 2 ಅನುಭವ ಆಗ್ತದೆ. ಇಲ್ಲಿ ಇದರ ಮಧ್ಯೆ ಮೋಶೆ ಒಂದು ತಪ್ಪು ಮಾಡ್ತಾ ಇದ್ದಾನೆ. ಏನು? ಒಂದು ಕೊಲೆ ಮಾಡ್ತಾ ಇದ್ದಾನೆ. ನೀವೇ ಯೋಚನೆ ಮಾಡಿ, ಆ ಕೊಲೆ ನಡೆಯದೇ ಇದ್ದಿದ್ರೆ ಏನಾಗ್ತಾ ಇತ್ತು? ಓಡಿ ಹೋಗ್ತಾ ಇರ್ಲಿಲ್ಲ. ಮನೆಯಲ್ಲಿ ಆರಾಮ್ಸೆ ಊಟ ಮಾಡ್ಕೊಂಡು ಇಲ್ಲ, ಜಾಲಿಯಾಗಿ ಆ ರಾಜನ ಮನೆಯಲ್ಲಿ ಇಲ್ದೇ ಇದ್ರು, ರಾಜನ ಮನೆ ಬಿಟ್ಟು ಬಂದು ಆಯ್ತು 40ನೇ ವರ್ಷದಲ್ಲಿ. ಇಲ್ಲಿ ಜನರ ಮಧ್ಯೆ ನಿಂದು ಜನರ ಜೊತೆಗೆ ಸೇರಿ ಇದು 80ನೇ ವಯಸ್ಸುವರೆಗೆ ದಾಟ್ತಾ ಇರ್ಲಿಲ್ಲ ಏನೋ. ಕೆಲವೊಮ್ಮೆ ಒಂದು 50 ವರ್ಷದಲ್ಲಿ ಮೋಸ್ಟ್ಲಿ ಈ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇತ್ತು. ಜನರ ಕಷ್ಟಗಳೆಲ್ಲ ತಿಳಿದು ಅದಕ್ಕೆ ಬೇಕಾದ ಪ್ರಾರ್ಥನೆ ಮಾಡಿ ಏನಾದ್ರೂ ಒಂದು ವ್ಯವಸ್ಥೆ ಸ್ಟಾರ್ಟ್ ಮಾಡ್ತಾ ಇತ್ತು. ಮೇ ಬಿ ಒಂದು 50ನೇ ವರ್ಷದಲ್ಲಿ. ಹೌದು, ಲಾಸ್ಟ್ ನಾವೆಲ್ಲ ದೇವರ ಚಿತ್ತ ಅಂತ ಹೇಳಿ ನಾವು ರೌಂಡ್ ಅಪ್ ಮಾಡ್ತೀವಿ. ಆದ್ರೆ ಸ್ವಲ್ಪ ಡಿಲೇ ಆಯ್ತಾ ಅಂತ ನಮ್ಗೆ, ಅಲ್ವಾ? 40 ವರ್ಷ ಪುನಃ 40 ವರ್ಷ. ಮೋಸ್ಟ್ಲಿ 40 ವರ್ಷದ ನಂತರ ಜನರ ಕಷ್ಟಗಳೆಲ್ಲ ತಿಳಿದು ಮೇ ಬಿ ಸ್ವಲ್ಪ ನೋಡಿ, ಆ ಮುಳ್ಳಿನ ಪೊದೆ, ಉರಿಯುವ ಮುಳ್ಳಿನ ಪೊದೆ ಕಾಣುವ ಆ ಪ್ರಾಸೆಸ್ ದೇವರು ಡಿಲೇ ಮಾಡ್ಬೇಕಿತ್ತು ಏನೋ. ಇನ್ನೊಂದು 40 ವರ್ಷ ಕಾಯ್ಬೇಕಿತ್ತು ಅವನನ್ನು ಸರಿದಾರಿಯಲ್ಲಿ ತರಕ್ಕೆ. ಈ ಒಂದು ಮರ್ಡರ್ ಆಗದೇ ಇದ್ದಿದ್ರೆ ಮೇ ಬಿ ಇನ್ನೊಂದು 5 ವರ್ಷ 10 ವರ್ಷದಲ್ಲಿ ಈ ಕಾರ್ಯ ನಡೀತು, ಇಸ್ರಾಯೇಲ್ ಜನರನ್ನ ಕರ್ಕೊಂಡು ಹೋಗೋ ಸಾಧ್ಯತೆ ಬರ್ತಾ ಇತ್ತೋ ಎಂದು. ನೀವು ಯೋಚನೆ ಮಾಡಿ, ಒಂದು 20 ವರ್ಷ ಮುಂಚೆ ಈ ಪ್ರಾಸೆಸ್ ಸ್ಟಾರ್ಟ್ ಆದ್ರೆ ಜನರು ಎಷ್ಟೊಂದು ಕಷ್ಟಗಳು ಸ್ವಲ್ಪ ಪರಿಹಾರ ಆಗ್ತಾ ಇತ್ತು. ಆ 20 ವರ್ಷದ ಎಕ್ಸ್ಟೆಂಡೆಡ್ ಗುಲಾಮ ಜೀವನ ಇಷ್ಟು ಕಷ್ಟ ಆಗಿರ್ಬೋದು. ಅದು ಮಾತ್ರವಲ್ಲ, ದೇವರ ಚಿತ್ತ ಇವನೇ ಕಾನಾನೂರಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಯಾಕೆ ಕಾನಾನೂರು ತಲುಪಿಲ್ಲ? ಅಲ್ಲೂ ಮಿಸ್ಟೇಕ್ ಮಾಡಿದ. ಅಲ್ಲೂ ಮಿಸ್ಟೇಕ್ ಮಾಡಿದ. ಬಂಡೆಗೆ ಆಜ್ಞೆ ಕೊಡಿ ಅಂತ ದೇವರು ಹೇಳಿದರು, ನೀವು ಬಂಡೆಗೆ ಆಜ್ಞೆ ಕೊಡಿ, ನೀರು ಬರುತ್ತೆ. ಇವನೇನ್ ಮಾಡಿದ? ಕೋಲಿಂದ 2 ಬಾರಿ ಬಂಡೆಯನ್ನು ಹೊಡೆದರು. ದೇವರಿಗೆ ಇಷ್ಟ ಆಗಿಲ್ಲ. ನೋಡಿ, ಕೆಲವು ವಿಷಯಗಳು ದೇವರ ಚಿತ್ತ ನೆರವೇರಿಸದೇ ಇರಲು ಕಾರಣ ನೋಡಿ. ಹಾಗಾದ್ರೆ ಪ್ರಿಯರೇ, ದೇವರ ಚಿತ್ತ ನಾವು ನೆರವೇರಿಸದೇ ಇದ್ರೆ ನಮ್ಮ ಜೀವನ ಫಲಭರಿತವಾಗುವುದಿಲ್ಲ. ಈ 2 ಫಸ್ಟ್ ಮಿಸ್ಟೇಕ್ ಏನೋ ದೇವರು ಒಪ್ಪಿದ್ದಾರೆ, ಸ್ವಲ್ಪ ಎಕ್ಸ್ಟೆಂಡೆಡ್ ಅವನಿಗೆ ಶಿಕ್ಷೆ ಕೊಟ್ಟು 40 ವರ್ಷ ರೆಡಿ ಮಾಡಿ ಸೆಟ್ರೇಟ್ ಮಾಡಿ ವಾಪಸ್ ತಂದ್ರು. ಓಕೆ, ನೋ ಪ್ರಾಬ್ಲಮ್. ಇಷ್ಟು ದೇವರನ್ನು ತಿಳಿದ ಮೋಶೆ ದೇವರನ್ನು ನೋಡಿ, ಮುಂಜೆ ಆಗಿದ್ರೆ ಪರವಾಗಿಲ್ಲ, ಅವನ ಪಾಪ ಅವನಿಗೆ ಅಷ್ಟು ಗೊತ್ತಿರಲಿಲ್ಲ ಅಂತ ಹೇಳಿ ದೇವರು ಅವನನ್ನು ಕ್ಷಮಿಸಿದ್ರು. ಒಂದು ಕೊಲೆಯನ್ನು ಸಹ ಕ್ಷಮಿಸ್ಬಿಟ್ರು. ಈಗ ಏನಾಗಿದೆ, ಕ್ಷಣದಲ್ಲೂ ದೇವರೊಂದಿಗೆ ಮಾತನಾಡಿ ಮುಖಾಮುಖವಾಗಿ ದೇವರನ್ನ ಕಂಡು ದೇವರ ಅನುಭವವನ್ನು ಅನುಭವಿಸಿ, ಹಿಬ್ರಿಯರ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ ದೇವರ ರುಚಿಯನ್ನು ಅನುಭವಿಸಿ, ದೇವರ ವಾಕ್ಯದ ಸವಿ ಉಂಟು,
ಈಗ ದೇವರು ನೋಡಿ, ನೀವು ಆಜ್ಞೆ ಮಾಡಿ ಬಂಡೆಗೆ ಆಜ್ಞೆ ಮಾಡಿ ಅಂತ ಹೇಳುವಾಗ ಹೋಗಿ ಬಂಡೆಗೆ ಹೊಡೆದರೆ ದೇವರಿಗೆ ಇದು ಮರ್ಡರಿಗಿಂತ ತುಂಬಾ ಕೋಪ ಆಯಿತು. ಪ್ರಿಯರೇ, ಅವನಿಗೆ ಕಾನಾನೂರು ತಲುಪಲಿ ಎಷ್ಟೇ ಒಳ್ಳೆಯವನಾದ್ರು ನಮ್ ದೃಷ್ಟಿಯಲ್ಲಿ ದೊಡ್ಡ ತಪ್ಪೇನೂ ಇಲ್ಲ. ನೀವೇ ಯೋಚನೆ ಮಾಡಿ, ಬಂಡೆಗೆ ಹೊಡೆದ್ರು, ಬಂಡೆಗೆ ಆಜ್ಞೆ ಮಾಡಕ್ ಹೇಳಿದ್ರು, ಬಂಡೆಗೆ ಜಸ್ಟ್ ಹೊಡೆದ್ರು, ಬಂಡೆಗೆ ನೋವಾಗ್ತದಾ? ಮತ್ತೆ ಯಾಕೆ ದೇವರಿಗೆ ಇಷ್ಟು ಕೋಪ? ಹಾಗಾದ್ರೆ ಪ್ರಿಯರೇ, ನೀವು ಯೋಚನೆ ಮಾಡಿ, ದೇವರ ಚಿತ್ತ, ದೇವರ ಪ್ಲಾನ್ ಅದ ಡಿಸೊಬೇ ಮಾಡುವಾಗ ಸಿಂಪಲ್ ವಿಷಯ ಆಗಿರ್ಬೋದು, ದೇವರಿಗೆ ಅಷ್ಟು ನೋವಾಗ್ತದೆ. ದೇವರಿಗೆ ಗೊತ್ತು ಮೋಸೆ ಒಳ್ಳೆಯವನು, ಇದುವರೆಗೆ ನಾನು ಹೇಳುವ ಹಾಗೆಲ್ಲ ಮಾಡಿದಾನೆ. ಪಾಪ ಅವನಿಗೆ ಏನೋ ಒಂದು ಮೊಮೆಂಟ್ ಅಲ್ಲಿ ಅವನಿಗೆ ಬಂದಿರೋದು. ಆದ್ರೆ ದೇವರನ್ನು ಹತ್ತತ್ತರದಲ್ಲಿ ಅನುಭವಿಸಿ ಅರಿತ ನಂತರ ನಾವು ದೂರ ಹೋದರೆ ಪ್ರಿಯರೇ, ಶಿಕ್ಷೆ ನಾವು ಪಡೆಯಲೇಬೇಕಾಗ್ತದೆ. ಅದರಿಂದ ನಮ್ಮ ಮುಂಜಾನೆ ಪ್ರಾರ್ಥನೆಯಲ್ಲಿ ಇದೇವಿ ಎದ್ದೇಳಿ ಪ್ರಯೋಜನ ಇಲ್ಲ. ದೇವರ ಚಿತ್ತ ತಿಳಿಯದೇ ಇದ್ರೆ ನೋಡಿ, ದೇವರ ಚಿತ್ತ ತಿಳಿಯದೇ ಇರುವವರು ಮಾಡುವುದು ದೊಡ್ಡ ಪಾಪವು, ದೇವರ ಚಿತ್ತ ತಿಳಿದ ನಂತರ ಮಾಡುವ ಚಿಕ್ಕ ಪಾಪವು, ಇದರಲ್ಲಿ ಗ್ರಾವಿಟಿ ಯಾವುದಕ್ಕೆ ಜಾಸ್ತಿ ಇದೆ? ಈ ದೇವರ ಚಿತ್ತವನ್ನು ತಿಳಿದ ನಂತರ ನಾವು ಮಾಡುವ ಆ ಚಿಕ್ಕ ಪಾಪ, ಅದರ ಗ್ರಾವಿಟಿ ಜಾಸ್ತಿ ಇದೆ. ಅದರಿಂದ ಪ್ರಿಯರೇ, ದೇವರ ಅನುಭವಿಸಿ ಈಗ ನಾವು ಮಾಡುವ ಚಿಕ್ಕ ಪಾಪ ಇರಬಹುದು, ಬೇರೆಯವರು ದೇವರ ಅನುಭವ ಇಲ್ಲದೆ ಇರುವ ಅವರು ಮಾಡುವ ದೊಡ್ಡ ಪಾಪ ಇರಬಹುದು. ಇದೆರಡು ಒಂದು ಬ್ಯಾಲೆನ್ಸ್ ಅಲ್ಲಿ ಇಡುವಾಗ ನಮ್ ಚಿಕ್ಕ ಪಾಪಕ್ಕೇನೆ ವೆಯ್ಟೇಜ್ ಜಾಸ್ತಿ ಬರುತ್ತೆ. ಬ್ರದರ್, ಪ್ರಿಯರೇ, ಅಡಿಕೆ ಕದ್ದರೆ ಏನು ಹೇಳ್ತಾರೆ ಅವನಿಗೆ? ಕಳ್ಳ. ಆನೆ ಕದ್ದರೆ ಅದೇ ಅವಸ್ಥೆ. ನಮ್ಮ ಮೋಸೆ ಹೋಗಿ ದೇವರ ಸಮಕ್ಷಮದಲ್ಲಿ ಕುಳಿತುಕೊಂಡು ದೇವರ ಪ್ರಕಾಶ ಅವನ ಮುಖದಲ್ಲಿ ಪ್ರಜ್ವಲಿಸಿತು. ಆ ಪ್ರಕಾಶವನ್ನು ತಂದು ಕೆಳಗೆ ಬರುವಾಗ ಅವನ್ ಮತ್ತೆ ಏನ್ ಮಾಡಿದ್ರು? ಇದು ಜನರಿಗೆ ನೋಡಕ್ಕೆ ಆಗುದಿಲ್ಲ ಅಂತೇಳಿ ಅವ ಮುಸುಕು ಹಾಕಿದ. ನಾವೆಲ್ಲ ಯಾಕೆ ದೇವರ ವಚನದ ಮುಂದೆ ಕೂತ್ಕೊಂಡು ಅದನ್ನು ಧ್ಯಾನಿಸುವಾಗ ನಮ್ಮ ಮುಖ ಕೂಡ ಪ್ರಜ್ವಲಿಸುತ್ತದೆ. ಆದ್ರೆ ನಾವು ಅದೇ ಮುಸುಕನ್ನು ಹಾಕಿ ತಿರುಗುತ್ತಾ ಇದ್ದೇವೆ. ನಮ್ಮಲ್ಲಿ ಸಂತೋಷ ಯಾರಿಗೂ ಕಾಣುವುದಿಲ್ಲ. ನಾವು ಕ್ಯಾಥಲಿಕ್ನವರಿಗೆ ಹೇಗೆ ಗೊತ್ತು ಮಾಡಬಹುದು? ಯಾರ ಮುಖದಲ್ಲಿ ಚಿಂತೆ ಇದೆಯೋ, ವ್ಯಥೆ ಇದೆಯೋ, ದುಃಖ ಇದೆಯೋ ಅವರು ಕ್ಯಾಥಲಿಕ್ ಅಲ್ಲ. ನಾವು ಮುಸುಕು ಹಾಕಿ ಇದ್ದೇವೆ, ನಾವು ಹೊರಗೆಯಿಂದ ಕಾಣುವುದಿಲ್ಲ. ನಾವು ದೇವರ ವಚನವನ್ನು ಆಲಿಸಿ, ಜೋಯ್ ಬ್ರದರ್ ತುಂಬಾ ಒಳ್ಳೇದು ಕೊಟ್ರು ಎಂದು ಹೇಳಿ ಜೋಯ್ ಬ್ರದರಿಗೆ ಮಾತ್ರ ಧನ್ಯವಾದ ಹೇಳಿ ನಾವು ಮನೆಗೆ ಹೋಗ್ತೇವೆ. ನಾವು ದೇವರ ಸಮಕ್ಷದ ಮೇಲೆ ಕೂತು ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದ ನಂತರ ಅದು ನಮ್ಮಲ್ಲಿ ತೆಗೆದುಕೊಂಡು, ನಾನು ಏನು ಮಾಡ್ತಾ ಇದ್ದೇನೆ, ನನ್ನ ಮುಖ ಪ್ರಜ್ವಲಿಸ್ತದ, ನಾನು ಮೋಸೆ ಹಾಗೆ ಕವಚ ಹಾಕಿ ಹೋಗ್ತೇನಾ? ಆ ಪ್ರಾಬ್ಲಮ್ ನಮ್ದಾಗಿದೆ. ಎಂದು ದೇವರ ವಚನವನ್ನು ಆಲಿಸ್ತೇವೆ, ಅದನ್ನು ಪಾಲಿಸುವುದಿಲ್ಲ. ಅದರಿಂದ ನಮ್ಮಲ್ಲಿ ಏನು ಒಳ್ಳೆಯದು ಕಾಣುವುದಿಲ್ಲ. ಯಾಕೆ? ನಾವು ದೇವರ ಚಿತ್ತದಂತೆ ನಡೆಯುವುದಿಲ್ಲ. ನಮ್ಮ ಚಿತ್ತ ಸ್ವರ್ಗದಲ್ಲಿ ನಿಮ್ಮ ಚಿತ್ತ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನನ್ನ ಚಿತ್ತ ನೆರವೇರಲಿ ಸ್ವಾಮಿ ಅಂತ ಹೇಳಿ ನಮ್ಮ ಅವಸ್ಥೆ ಅಳುತ್ತಾ ಇರ್ತೇವೆ. ಬ್ರದರ್, ನಾನು ಪ್ರಾರ್ಥನೆ ಮಾಡಿದೆ ನನಗೆ ಸಿಕ್ಕಲಿಲ್ಲ, ನಾನು ಇದು ಮಾಡಿದೆ ನನಗೆ ಸಿಕ್ಕಲಿಲ್ಲ. ನಾವೆಲ್ಲ ದೇವರಿಗೆ ಆಜ್ಞೆ ಕೊಡುವವರು. ಸಾಯಂಕಾಲದೊಳಗೆ ಇದನ್ನು ಮಾಡದಿದ್ರೆ ನಾವು ಬೇರೆ ದೇವರ ಹತ್ರ ಹೋಗ್ತೇವೆ. ಯಾರು? ಸಂತ ಅಂತೋನಿ, ಸಂತ ಲಾರೆನ್ಸ್ ಅಂತ ಹೇಳಿ. ಹಾಗಿರುವಾಗ ಯಾವ ಸಂತರು ಕೂಡ ನಮ್ಮಲ್ಲಿ ಬನ್ನಿ ಹೇಳುದಿಲ್ಲ. ದೇವರನ್ನು, ಯೇಸು ಕ್ರಿಸ್ತರನ್ನೇ ತೋರಿಸಿದ್ರು. ನಾವು ನಮ್ಮಲ್ಲಿ ದೇವರ ವಚನದ ಮುಂದೆ ಕೂತ್ಕೊಂಡಾಗ ದೇವರ ಪ್ರತ್ಯಕ್ಷದಲ್ಲಿ ನಾವು ಕೂತ್ಕೊಂಡಿವೆ. ಅದೇ ದೇವರು, ಸಂತ ಯೋಹನ್ನರು ಕೂಡ ಹೇಳ್ತಾರೆ 1:14, ಅವರು ಮನುಷ್ಯರಾದ್ರು, ದೇವರು ಶಬ್ದ ಮನುಷ್ಯರಾದ್ರು. ಆ ಶಬ್ದದ ಮುಂದೆ ನಾವು ಕೂತ್ಕೊಂಡಾಗ ನಮ್ಮ ಮುಖ ಕೂಡ ಪ್ರಜ್ವಲಿಸಬೇಕು. ಇದು ನಾವು ಚಿಂತನೆಗೆ ತೆಗೆದುಕೊಂಡ್ರೆ ಮಾತ್ರ ನಮ್ಮಿಂದ ಉಳಿದ ಕಾರ್ಯ ನೆರವೇರ್ತವೆ. ಸೊ ಪ್ರಿಯರೇ, ಅದರಿಂದ ಏನಾಗುತ್ತೆ ಅಂದ್ರೆ, ಈಗ ನಾನು ಮಾಡುವುದು ಗೊತ್ತಿಲ್ಲದೆ ಇರೋ ಇನ್ನೊಂದು ವ್ಯಕ್ತಿ ಮಾಡುವುದು ಆ ಸೇಮ್ ಪಾಪ ಆದ್ರೆ ಪ್ರಿಯರೇ, ಮುಗಿಯಿತು ನಮ್ಮ ವಿಷಯ.
ಅದರಿಂದ ನಮ್ಗೆ ಇನ್ನೂ ಅದಕ್ಕೆ ಆಸ್ಪದನೇ ಇಲ್ಲ. ಪ್ರತಿಯೊಂದು ಕ್ಷಣವೂ ದೇವರ ಚಿತ್ತಕ್ಕೆ ಮನಿದು ಏನಿದೆ 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 ಅದು ತುಂಬಾ ಮುಖ್ಯವಾಗಿದೆ. ಅದು ಅಷ್ಟು ಮುಖ್ಯ ಆದ್ರಿಂದ ಈ ಸ್ವಾಮಿ ನಮಗೆ ಕಲಿಸಿಕೊಡ್ತಾ ಇದ್ರೆ, ನಿಮ್ಮ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲೂ ನೆರವೇರಲಿ. ಪ್ರಿಯರೇ, ಇದು ನಾವು ಪ್ರಾರ್ಥಿಸಿದ, ನನ್ನ ಪ್ರಕಾರ ಈ ಟೋಟಲ್ ಪ್ರಾರ್ಥನೆಯಲ್ಲಿ ರಿಕ್ವೆಸ್ಟ್ ಪ್ರೇಯರ್ ಅಂತ ಹೇಳೋದು ಇದೇ ಮುಖ್ಯ. ಇದಾಗ್ಬಿಟ್ರೆ ಬಾಕಿ ಅನುದಿನ ಆಹಾರ ಬಾಕಿ ಎಲ್ಲ ತಾನೇ ಬಂದ್ಬಿಡುತ್ತದೆ. ಇದೊಂದಾಗಬೇಕು ನಮ್ಮ ಜೀವನದಲ್ಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲೂ ನೆರವೇರಲಿ. ಪ್ರಿಯರೇ, ನಾನು ಈ ಸಾಮ್ಸನ್ ಅವರ ವಿಷಯ ಜಸ್ಟ್ ಜನರಲ್ ಆಗಿ ಹೇಳುವಾಗ, ಯಾಕಂದ್ರೆ ಡೀಟೇಲ್ ಆಗಿ ಹೋಗಕ್ಕೆ ನಮ್ಗೆ ಸಮಯ ಇಲ್ಲ, ಜಸ್ಟ್ ಜನರಲ್ ಆಗಿ ಹೇಳೋದಾದ್ರೆ, ಸಾಮ್ಸೋನ್ನ ಬಗ್ಗೆ ದೇವರ ಚಿತ್ತ ಇಸ್ರಾಯೇಲ್ ಜನರನ್ನು ಫಿಲಿಸ್ತರ ಮಧ್ಯೆಯಿಂದ ಬಿಡುಗಡೆ ಮಾಡಬೇಕು, ಇದಾಗಿತ್ತು. ಅದಕ್ಕೆ ಬೇಕಾಗಿರೋ ಸಕಲವೂ ಕೊಟ್ರು ಅವ್ರಿಗೆ. ಆದ್ರೆ ಪ್ರಿಯರೇ, ಸಂಸೋನನ್ ಮಾಡಿರೋದೇನೋ, ಅವನು ಅರ್ಧ ದೇವರ ಚಿತ್ತ ನೆರವೇರಿಸಿದರು, ಅದರ ಬಾಕಿ ಭಾಗ ಅವನ ಇಷ್ಟ ಪ್ರಕಾರ ಅವನು ಮಾಡಿದನು. ಅವನು ತಿನ್ನುವ ವಿಷಯ ಆದರೂ, ಅವನ ಕುಟುಂಬವಾದರೂ, ಅವನ ಎಲ್ಲ ಜೀವನದ ಬಾಕಿ ಅವಸ್ಥೆಗಳು, ಅವನ ಸುಖ, ಇದರಲ್ಲಿ ಅವನು ಮುಳುಗಿ ಹೋದಾಗ ಏನಾಯಿತು? ದೇವರ ಚಿತ್ತ ನೆರವೇರಿಸಲು ಅವನಿಗೆ ಸಾಧ್ಯ ಆಗಿಲ್ಲ. ಅದು ಅವನಿಗೆ ಪೆಟ್ಟಾಯಿತು. ಆದುದರಿಂದ ಏನಾಗಿದೆ, ಸಿಂಸೋನನ ಮುಖಾಂತರ ದೇವರು ಪ್ಲಾನ್ ಮಾಡಿರುವ ಆ ಕಾರ್ಯ ದೇವರಿಗೆ ಅವನ ಮುಖಾಂತರ ಸಂಪೂರ್ಣವಾಗಿ ಸಾಧಿಸಲು ಸಾಧ್ಯ ಆಗಿಲ್ಲ. ಅದರಿಂದ ಈ 3 ವಿಷಯಗಳು ನಾವು ನೋಡುವಾಗ ನಮ್ಗೆ ಒಂದು ಕಾಣಬಹುದು, ದೇವರ ಚಿತ್ತ ನೆರವೇರಿಸದೇ ಇದ್ರೆ ದೇವರು ಕೊಡಬೇಕು ಎಂಬ ರೀತಿಯಲ್ಲಿ ಪ್ಲಾನ್ ಮಾಡಿರುವ ವಿಷಯಗಳು ಡಿಲೇ ಆಗುವ ಸಾಧ್ಯತೆ ಇದೆ ಒಂದು. ಎರಡನೇದಾಗಿ ಅದು ನಡೆಯದೇ ಇರುವ ಸಾಧ್ಯತೆನೂ ಇದೆ. ನೋಡಿ, ಮೋಶೆ ಅಲ್ಲಿವರೆಗೆ ಹೋಗಿ ವಾಪಸ್ ಮುಂದೆ ಹೋಗಕ್ಕಾಗಿಲ್ಲ, ಕಾನಾನ್ ಊರಿಗೆ ಎಂಟ್ರಿ ಆಗಕ್ಕಾಗಿಲ್ಲ. ಸಿಂಸೋನನಿಗೆ ಇಸ್ರಾಯೇಲ್ ಜನರನ್ನು ಫಿಲಿಸ್ತರ ಮಧ್ಯದಿಂದ ರಕ್ಷಿಸಲು ಬೇಕಾಗಿರೋ ಸಕಲ ಶಕ್ತಿ ಕೊಟ್ಟಿದ್ರು. ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ನೆರವೇರಿಸಿದ್ದರಿಂದ ಅದು ಅವನಿಗೆ ಸಾಧ್ಯ ಆಗಲಿಲ್ಲ. ಅದರಿಂದ ಪ್ರಿಯ, ನಾವು ಈಗ ಯೋಚನೆ ಮಾಡ್ಬೇಕಾಗಿರೋದು, ದೇವರ ಚಿತ್ತಕ್ಕೆ ಎಷ್ಟು ಪ್ರಾಮುಖ್ಯತೆ. ನಾವು ಅನುದಿನ ಆಹಾರ ತಿನ್ನುವುದಕ್ಕಿಂತ ಪ್ರಾಮುಖ್ಯತೆ ಇದೆ ದೇವರ ಚಿತ್ತ ತಿಳಿಯಲು. ಸೊ ಪ್ರಿಯರೇ, ನಾವು ಈ ಪ್ರಾರ್ಥನೆ ತುಂಬಾ ಅದರ ಗ್ರಾವಿಟಿಯಲ್ಲಿ ನಾವು ತಗೊಳ್ಳೇಬೇಕು. ಸೊ ದೇವರ ಚಿತ್ತ ತಿಳಿಯಲು ನಾವು ದಾಹಗೊಳ್ಳಬೇಕು. ಹೇಗೆ ನಾನು ದೇವರ ಚಿತ್ತ ತಿಳಿಯಬೇಕು? ಪ್ರಿಯರೇ, ಇನ್ನೊಂದು ವಾರದಲ್ಲಿ ನಾವು ಯೇಸು ಸ್ವಾಮಿಯ ಜೀವನದಲ್ಲಿ ದೇವರ ಚಿತ್ತ ಅದು ಹೇಗೆ, ಅದನ್ನು ಒಂದು ವಾರ ಆ ಒಂದು ಕಾರ್ಯ ನಾವು ನೆಕ್ಸ್ಟ್ ವಾರದಲ್ಲಿ ಧ್ಯಾನಿಸುವಾಗ ನಮ್ಗೆ ಒಂದು ಕ್ಲಾರಿಟಿ ಸಿಗ್ತದೆ. ನನ್ನ ಪ್ರಕಾರ ಈಗಲೇ ದೇವರ ಚಿತ್ತದ ಆ ಬಗ್ಗೆ ಒಂದು ಕ್ಲಾರಿಟಿ ನಮ್ಗೆ ಸಿಗ್ತಾ ಇದೆ. ನಾವು ಇದುವರೆಗೆ ಇದೊಂದು ದೊಡ್ಡ ವಿಷಯವಾಗಿ ತಗೊಂಡಿಲ್ಲ. ಆದ್ರೆ ಈ ಅಬ್ರಾಹಂ ಮತ್ತು ಮೋಶೆ, ಸಿಂಸೋನನ ಜೀವನ ನೋಡುವುದಾದ್ರೆ ದೇವರ ಚಿತ್ತ ನೆರವೇರಿಸುವುದೇ ಮುಖ್ಯ ವಿಷಯ. ಅದಕ್ಕಾಗಿ ಪ್ರಾರ್ಥಿಸುವುದೇ ಅತಿ ಶ್ರೇಷ್ಠವಾದ ಕಾರ್ಯ. ಸೊ ಪ್ರಿಯರು, ನಮ್ಮ ಪ್ರಾರ್ಥನೆ ಇದಾಗಿರಲಿ. ನಾನು ಏನೇ ಮಾಡುವರಾಗಿದ್ರು, ನಮ್ಮ ಜೀವನ ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದ್ರೆ ದೇವರ ಚಿತ್ತ ಒಂದು ಮಾತ್ರ ನೆರವೇರಿಸಬೇಕು. ಈ ಕಾರ್ಯಕ್ಕಾಗಿ ನಾವು ಮುಖ್ಯವಾಗಿ ಪ್ರಾರ್ಥಿಸೋಣ. ಒಂದು ನಿಮಿಷ ನಾವು ಪ್ರಾರ್ಥಿಸಿ ಈ ಕಾರ್ಯವನ್ನು ಕನ್ಕ್ಲೂಡ್ ಮಾಡೋಣ. ಸ್ವಾಮಿ ದೇವನೇ, ಇಲ್ಲಿ ಸೇರಿರುವ ಈ 18 ಜನರನ್ನು ನಿಮ್ಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ನಾವು ವರ್ಷಗಳಿಂದ ನಿಮ್ಮ ಮುಂದೆ ಕುಳಿತು ವಚನಗಳು ಧ್ಯಾನಿಸುವರು. ನಿಮ್ಮ ಚಿತ್ತದ ಪ್ರಾಮುಖ್ಯತೆ ನಮ್ಗೆ ಗೊತ್ತಿದೆ. ಆದ್ರೆ ಸ್ವಾಮಿ, ಪ್ರತಿಯೊಂದು ಕ್ಷಣವೂ ನಿಮ್ಮ ಚಿತ್ತ ನೆರವೇರಿಸುವರಾಗಿ ನಮ್ಮೊಬ್ಬೊಬ್ಬರನ್ನು ಮಾರ್ಪಡಿಸಿರಿ. ಲಾಭವಾಗಲಿ ನಷ್ಟವಾಗಲಿ ನಿಮ್ಮ ಚಿತ್ತ ಮಾತ್ರ ನೆರವೇರುವಂತೆ ಸ್ವಾಮಿ ನಮ್ಮನ್ನು ನೀವು ಆಶೀರ್ವದಿಸಿರಿ, ಅನುಗ್ರಹಿಸಿರಿ. ಸ್ತೋತ್ರ ಯೇಸುವೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಕೆಜಿ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಇಂದು ನಮಗೆ ಮತ್ತೆ ಮುಂದುವಾದ ಕಳೆದ ವಾರದಲ್ಲಿ ಸಿಕ್ಕಿದ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ಸೊ ಆ ಒಂದು ಪಾಯಿಂಟ್ ಅನ್ನ ಮತ್ತೆ ಮುಂದುವರಿಸುತ್ತಾ, ಸೊ ಏನೇನ್ ನಡೆದ್ರು ದೇವರ ಚಿತ್ತ ಎಂದು ಹೇಳುವಾಗ
ಅದರಲ್ಲಿ ನಮ್ಮ ಸ್ವಭಾವ ಇರ್ತದೆ. ಸೊ ಏನೇ ಮಾಡಿ ನಾವು ಅದನ್ನ ದೇವರ ಚಿತ್ತ ಅಂತ ಹೇಳಿ ನಾವು ಬಿಡಬಾರ್ದು. ಯಾಕಂದ್ರೆ ದೇವರ ಚಿತ್ತ ನಡೀಬೇಕಾದ್ರೆ ದೇವರ ಕರುಣೆ, ದೇವರ ಕೃಪೆ ನಮಗೆ ಬೇಕು. ಸೊ ಹಾಗಾಗಿ ಎಲ್ಲವನ್ನು ಮಾಡಿ ಅದು ಎಲ್ಲ ದೇವರ ಚಿತ್ತ ಅಂತ ಹೇಳಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಸೊ ಹಾಗಾಗಿ ದೇವರ ಚಿತ್ತ ನಮ್ಮಲ್ಲಿ ನೆರವೇಬೇಕಾದ್ರೆ ನಾವು ತೀಕ್ಷ್ಣವಾಗಿ ಪ್ರಾರ್ಥಿಸಬೇಕಾಗ್ತದೆ ದೇವರ ಕರುಣೆಗಾಗಿ. ಸೊ 3 ವ್ಯಕ್ತಿಗಳನ್ನ ಆರಿಸ್ಕೊಂಡು, ಅಂದ್ರೆ ಯೋನ ಪ್ರವಾದಿ ಯಾವ ರೀತಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದಾಗ ಸೊ ಆ ಒಂದು ಚಿತ್ತವನ್ನ ನೆರವೇರಿಸಲಿಕ್ಕೆ ದೇವರು ಏನ್ ಮಾಡ್ತಾರೆ, ಅದು ವಿಳಂಬ ಆಗ್ತದೆ. ಸೊ ಅವನು ನೇರವಾಗಿ ಬಂದಿದ್ರೆ ಅದು ಕಾರ್ಯ 1-2 ದಿನದಲ್ಲೇ ಮುಗಿಬೇಕಿತ್ತು. ಆದ್ರೆ ಅವನು ತಾರ್ಸಿಸ್ಗೆ ಹೋಗೋದ್ರಿಂದ ಅವನನ್ನ ಮತ್ತೆ ಅಲ್ಲಿಂದ ವಾಪಸ್ಸು ತರೋ ಎಲ್ಲ ಕಾರ್ಯವನ್ನು ನೋಡಿದಾಗ ತುಂಬಾ ಸಮಯ ವ್ಯರ್ಥವಾಗ್ತದೆ. ಸೊ ದೇವರ ಚಿತ್ತ ಅಲ್ಲಿ ವಿಳಂಬವಾಗ್ತದೆ. ಹಲವು ವೇಳೆ ದೇವರು ಅಂತಹ ಒಂದು ಕಾರ್ಯದಲ್ಲಿ ಅವರನ್ನು ಬಿಟ್ಟು ಬೇರೆಯವರನ್ನ ನೇಮಿಸುವ ಒಂದು ಕಾರ್ಯವು ಕೂಡ ನಡಿಬಹುದು ಅಂತ ಹೇಳ್ತಾರೆ. ಸೊ ಇದೇ ವಿಚಾರದಲ್ಲಿ 3 ವ್ಯಕ್ತಿಗಳನ್ನ ಆರಿಸ್ಕೊಂಡ್ರು, ಅಬ್ರಾಮ, ಮೋಶೆ ಮತ್ತು ಸಾಮ್ಸೋನ. ಸೊ ಅಬ್ರಾಮನ ವಿಚಾರದಲ್ಲಿ ಯಾಕೆ ದೇವರು ಅಷ್ಟೊಂದು ವರ್ಷಗಳನ್ನ ತಕೊಂಡ್ರು? ಅವನನ್ನ ಕರೆದದ್ದು 75ನೇ ವಯಸ್ಸಿನಲ್ಲಿ, ಆದ್ರೆ ಸಂತಾನ ಪ್ರಾಪ್ತವಾದ ಇಸ್ಕೊಟ್ರು. ಸೊ ಅಬ್ರಾಹ್ಮ 2 ಮಿಸ್ಟೇಕ್ಸ್ ಅಲ್ಲಿ ಮಾಡ್ತಾನೆ. ಒಂದು, ಲೋಟನನ್ನ ಕರೆದುಕೊಂಡು ಹೋಗುವಂತದ್ದು, ಮತ್ತೆ ಅದರಿಂದ ಇಷ್ಟೊಂದು ಕಾರ್ಯಗಳು ವರ್ಷಗಳು ವೇಸ್ಟ್ ಆಗ್ತದೆ. ಮತ್ತೆ ಸಾರಳ ಮಾತನ್ನ ಆಲಿಸಿ ದೇವರ ಚಿತ್ತವನ್ನ ಕಡೆಗೆಣಿಸಿದ್ದು. ಸೊ ಅದೇ ರೀತಿ ಮೋಸೆ ಕೂಡ, ಈಗ ಅಬ್ರಾಹ್ಮನ ವಿಚಾರದಲ್ಲಿ ಅವನಿಗೆ ಮಗು ಸಿಗ್ಬೋದಿತ್ತು, ಆದರೆ ಅಲ್ಲಿ ತಮ್ಮ ಚಿತ್ತವನ್ನ ನೆರವೇರಿಸೋಕ್ಕಾಗಿ ದೇವರ ಚಿತ್ತವನ್ನ ಕಡೆಗಣಿಸಿದಾಗ ಅಲ್ಲಿ ಡಿಲೇ ಆಗ್ತದೆ. ಅದೇ ರೀತಿ ಮೋಸೆಗೆ ಅವರು ಯಾವ ರೀತಿ ಅವರ ಜೀವನ ಉಳಿಸಿ ನೀರಿನಲ್ಲಿ ಅವನ ಸಂರಕ್ಷಣೆ ಮಾಡಿ ಫೆರೋನ ಮನೆಯಲ್ಲಿ ಅವನು ಬೆಳೆಯುವಂತೆ ಮಾಡಿ ಅಲ್ಲಿ 40 ವರ್ಷಗಳ ಕಾಲ ಅವರನ್ನ ಅಲ್ಲಿ ಕಾಪಾಡಿದ್ರು. ಆದ್ರೆ ಮೋಸೆ ಅಲ್ಲಿ ಒಂದು ಕೊಲೆ ಮಾಡ್ತಾನೆ. ಆ ಕೊಲೆಯಿಂದ ಇನ್ನಷ್ಟು ಡಿಲೇ ಆಗ್ತದೆ, ಇನ್ನೊಂದು 40 ವರ್ಷಗಳು ಡಿಲೇ ಆಗ್ತದೆ. ಸೊ ಕೊಲೆ ಮಾಡದೇ ಇದ್ದಿದ್ರೆ ಬಹುಶಃ ಅವರು ಬೇಗ ಈ ಒಂದು ಕಾರ್ಯ ನಡಿಬಹುದಿತ್ತು. ಮತ್ತೆ ಎರಡನೇದಾಗಿ ಅಲ್ಲಿ ದೇವರ ಒಂದು ಮಾತನ್ನ ಮೀರ್ತಾನೆ. ಬಂಡೆ ಮೇಲೆ ನೀರನ್ನ ಬರಿಸುವಾಗ ದೇವರ ಮಾತನ್ನ ಮೀರ್ತಾನೆ. ಸೊ ಹಾಗಾಗಿ ಅವನು ವಾಗ್ದತ್ತ ನಾಡಿಗೆ ಜನರನ್ನ ನಡೆಸಬೇಕಿತ್ತು, ಆದರೆ ಅವನಿಗೆ ಅವಕಾಶ ಸಿಗೋದಿಲ್ಲ. ಸೊ ಅದನ್ನ ಕಳ್ಕೊಳ್ತಾನೆ. ನೋಡಿ, ಇದು ಒಂದು ವಿಳಂಬವಾಗ್ಬೋದು, ಇನ್ನೊಂದು ಅದು ರದ್ದೇ ಆಗ್ಬೋದು. ಹಾಗಾಗಿ ದೇವರ ಚಿತ್ತ ವಿಚಾರದಲ್ಲಿ ನಾವು ಬಹಳ ವ್ಯಕ್ತವಾಗಿ ಇರಬೇಕು. ಮತ್ತೆ ಸಾಮ್ಸೋನ ಕೂಡ ದೇವರು ಎಲ್ಲವನ್ನೂ ಕೊಟ್ಟರು ಅವನಿಗೆ, ಇಸ್ರಾಯೇಲರನ್ನ ಕಾಪಾಡೋದಕ್ಕೆ. ಆದರೆ ಅವನು ಅದನ್ನ ಮೀರ್ತಾನೆ. ಆ ಒಂದು ಹೆಣ್ಣಿನ ಮೋಹಕ್ಕೆ ಒಳಗಾಗಿ ದೇವರ ಚಿತ್ತವನ್ನ ಅವನು ಕಡೆಗಣಿಸ್ತಾನೆ. ಸೊ ಹಾಗಾಗಿ ದೇವರ ಚಿತ್ತ ಅವನ ಮೂಲಕ ಏನ್ ನೆರವೇರಬೇಕಿತ್ತೋ ಅದು ನೆರವೇರಲು ಸಾಧ್ಯವಾಗಲಿಲ್ಲ. ಸೊ ಹಾಗಾಗಿ ಪ್ರಿಯರೇ, ನಾವು ದೇವರ ಚಿತ್ತಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೊಡಬೇಕು. ಮತ್ತೆ ಮುಂದಿನ ವಾರದಲ್ಲಿ ಹೇಗೆ ದೇವರ ಚಿತ್ತ ನಾವು ತಿಳಿಯಬೇಕು, ಪ್ರಭು ಯೇಸು ಅದನ್ನ ಯಾವ ರೀತಿ ತಮ್ಮ ಜೀವನದಲ್ಲಿ ನಡೆಸ್ಕೊಟ್ರು ಅನ್ನೋದನ್ನ ತಿಳ್ಕೊಳಕ್ ಹೋಗ್ತೀವಿ ಅಂತ ಹೇಳಿ ನಮ್ಗೆ ಇವತ್ತಿನ ದೇವರ ಚಿತ್ತದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಮನಸ್ಸಿನಲ್ಲಿ ಇಡೋಣ ಅಂತ ಕೇಳಿ. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಿಮ್ಮ ಅನಿಸಿಕೆ?